ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಈ ದಿವಸದ ಪ್ರವಚನ ಮಾಲಿಕೆಯಲ್ಲಿ ಇಷ್ಟು ಹೊತ್ತು ಕೂಡ ಭಾಗವತದಲ್ಲಿ ಬರತಕ್ಕಂತಹ ಕೆಲವೊಂದು ಸನ್ನಿವೇಶಗಳು, ಕೆಲವೊಂದು ವಿಚಾರಗಳನ್ನು, ಪ್ರಹ್ಲಾದ ಚರಿತ್ರೆಯಲ್ಲಿ ಬರತಕ್ಕಂಥ ಕೆಲವೊಂದು ವಿಷಯಗಳನ್ನು ಕೊಟ್ಟ ಸಮಯದಲ್ಲಿ ತಮ್ಮ ಪ್ರವಚನವನ್ನು ನೀಡಿರತಕ್ಕಂತಹ ಶ್ರೀ ರಮಾನಂದ ಉಪಾಧ್ಯಾಯ ಅವರಿಗೆ ಉಭಯ ಸಮಿತಿಗಳ ಪರವಾಗಿ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಮಂತ್ರಾಲಯ ಹಾಗೂ ಸರ್ವಮೂಲ ಪ್ರತಿಷ್ಠಾನ ತಿರುವಳ್ಳೂರು ಘಟಕದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀಗಳವರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನು ಈ ದಿವಸದ ಮುಂದಿನ ಪ್ರವಚನಕಾರರಾದಂತಹ ಬೆಂಗಳೂರಿನಿಂದ ಬಂದಿರತಕ್ಕಂತಹ ವಿದ್ವಾನ್ ಪಂಚಮುಖಿ ಶ್ರೀ ಪವಮಾನಾಚಾರ್ಯರಿಗೆ ಕೊಟ್ಟಿರತಕ್ಕಂತಹ ಒಂದು ವಿಚಾರ, ಮಹಾಭಾರತದಲ್ಲಿ ಭೀಮಸೇನನ ಪಾತ್ರದ ಬಗ್ಗೆ ಪ್ರವಚನ. ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಮಂತ್ರಾಲಯ ಹಾಗೂ ಮೂಲ ಪ್ರತಿಷ್ಠಾನದ ತಿರುವಳ್ಳೂರು ಘಟಕದ ಪರವಾಗಿ ಶ್ರೀ ಪಂಚಮುಖಿ ಪವಮಾನಾಚಾರ್ಯರನ್ನ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಗೆ ದಯವಿಟ್ಟು ಬರಬೇಕು ಅಂತ ಕೇಳ್ಕೊಳ್ತೇನೆ. ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ನಡೆಯಲಿರತಕ್ಕಂತಹ ಪ್ರವಚನ ಮಾಲಿಕೆಗಳಲ್ಲಿ ಇಂದಿನ ಪ್ರಮುಖ ಪ್ರವಚನಕಾರರಾದಂತಹ ಪಂಚಮುಖಿ ಶ್ರೀ ಪವಮಾನಾಚಾರ್ಯರಿಗೆ ಉಭಯ ಸಮಿತಿಗಳ ಪರವಾಗಿ ಸ್ವಾಗತವನ್ನು ಬಯಸುತ್ತಾ, ಪಂಚಮುಖಿ ಪವಮಾನಾಚಾರ್ಯರು ಮೂಲತಃ ಮಂತ್ರಾಲಯ ನಿವಾಸಿಗಳು, ಗುರುರಾಜರ ಪರಮಭಕ್ತರು. ಪ್ರಸ್ತುತ ಅವರ ವಾಸ ಬೆಂಗಳೂರು ನಗರದಲ್ಲಿ. ಅವರು ತಮ್ಮ ಶಾಸ್ತ್ರ ವಿಚಾರದ ಎಲ್ಲ ಅಧ್ಯಯನಗಳನ್ನು ಕೂಡ ಮಂತ್ರಾಲಯದ ವಿದ್ಯಾಪೀಠ ಹಾಗೂ ಬೆಂಗಳೂರಿನಲ್ಲಿರತಕ್ಕಂತಹ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಮಾಡಿರುತ್ತಾರೆ. 1985ರಲ್ಲಿ ಅವರು ತಮ್ಮ ಸುಧಾ ಮಂಗಳದ ಪಾಠವನ್ನು ಕೂಡ ಪೂರ್ಣಯಿಸಿರುತ್ತಾರೆ. ಮುಖ್ಯವಾಗಿ ಇದುವರೆಗೂ ಬಹಳಷ್ಟು ಕಡೆ ನಾವು ಅವರ ಪ್ರವಚನಗಳನ್ನು ಕೇಳಿರ್ತೇವೆ. ಅವರ ಬಾಯಿನಲ್ಲಿ ಹರಿಕಥಾಮೃತ ಸಾರ ಹಾಗೂ ಭಾಗವತ ಬಹಳ ನಿರರ್ಗಳವಾಗಿ ಅತಿ ಸುಂದರವಾಗಿ ಮೂಡಿಬರುತ್ತದೆ. 180 ಗಂಟೆಗಳ ಕಾಲಕ್ಕಿಂತಲೂ ಇನ್ನೂ ಹೆಚ್ಚಿನ ಈ ಒಂದು ಹರಿಕಥಾಮೃತ ಸಾರವನ್ನು ಇದುವರೆಗೂ ಅವರು ಮಾಡಿ ಪರಿಣಿತರಾಗಿದ್ದಾರೆ. ಮತ್ತೊಮ್ಮೆ ಎರಡು ಸಮಿತಿಗಳ ಪರವಾಗಿ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಾ, ಈ ದಿವಸ ಅವರು ಈ ಒಂದು ವೇದಿಕೆಯಲ್ಲಿ ಮಹಾಭಾರತದಲ್ಲಿ ಬರತಕ್ಕಂತಹ ಭೀಮಸೇನನ ಒಂದು ಪಾತ್ರದ ಬಗ್ಗೆ ಪ್ರವಚನವನ್ನು ನೀಡಲಿದ್ದಾರೆ. ಆನ್ ಬಿಹಾಫ್ ಆಫ್ ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಮಂತ್ರಾಲಯಂ ಅಂಡ್ ದ ಸರ್ವಮೂಲ ಪ್ರತಿಷ್ಠಾನ ತಿರುವಳ್ಳೂರು ಯೂನಿಟ್, ಐ ಹಾರ್ಟಿಲಿ ವೆಲ್ಕಮ್ Vidwan Sri Panchamukhi Pavamanacharya to deliver his discourse on the role of Bhimasena, which we have seen in different places in Mahabharata. He has been
delivering his discourses predominantly in two of the different topics, basically Harikatamrita Sara and Bhagavata. He is basically from Mantralayam, a staunch devotee of Sri Guru Rayaru. Currently he is stationed at Bangalore, primarily focusing on all the religious activities, pravachananas and teachings. While once again I heartily welcome Sri Pavanacharya to this function, I request him to deliver the discourse for the day. आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वन्दे भवज्ञममरासुरसिद्धवन्द्यं व्यासाय प्रतिमेतिहासरचनोल्लासाय दुर्वादिनां त्रासाय सकराय सत्सुकृतविश्वासाय दोषद्विषे भासाय मुनरम्यतो यशुदृशायासाय मासेविने दासाय भयदाय मध्वगुरुहृद्वासाय तुभ्यं नमः. वाणिते करवाण्यंब चरणो हृदि सर्वदा मद्वाक्यसरणिर्भूयात्. श्रीमदाचार्य भावगा श्रीमतो राघवेन्द्रस्य नमामि पदपङ्कजे कामिता शेषकल्याण कलना कल्पपादपौ. ಶ್ರೀಗುರುಭ್ಯೋ ನಮಃ. ಪೂಜ್ಯ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಣೆ ಮಾಡುತ್ತಾ ಪರಮ ಪವಿತ್ರವಾದ ರಾಘವೇಂದ್ರ ಸಪ್ತಾಹದ ಈ ಒಂದು ಮಂಗಳಮಯವಾದ ಕಾರ್ಯಕ್ರಮದಲ್ಲಿ ಪರಮ ಅನೇಕ ಭಗವದ್ ವಿಷಯಗಳ ಚರ್ಚೆ ಇಲ್ಲಿ ನಡೆಯುತ್ತಾ ಇದೆ. ಅದರಲ್ಲಿ ನಾನು ಕೂಡ ನನ್ನ ಒಂದು ಸಣ್ಣ ಪಾತ್ರವನ್ನು ನಿರ್ವಹಣೆ ಮಾಡಲಿಕ್ಕೋಸ್ಕರವಾಗಿ ಬಂದಿದ್ದೇನೆ. ಈ ಒಂದು ಪರಮ ಪವಿತ್ರವಾದ ಸಂದರ್ಭದಲ್ಲಿ ಮಹಾಭಾರತದ ಭೀಮಸೇನ ದೇವರ ಬಗ್ಗೆ ಕೆಲವೊಂದು ವಿಷಯಗಳ ಚಿಂತನೆಯನ್ನು ನಾನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತಾ ಇದ್ದೇನೆ. ಶ್ರೀಮದ್ ಆಚಾರ್ಯರು ಹೇಳುವಂತೆ ಎಲ್ಲ ವಿಧವಾದ ಧರ್ಮಗಳ ದೃಷ್ಟಾಂತಪೂರ್ವಕವಾದ ನಿದರ್ಶನಗಳನ್ನು ನಾವು ಮಹಾಭಾರತದಲ್ಲಿ ನೋಡಬಹುದಾಗಿದೆ. ಅಂತಹ ಮಹಾಭಾರತದಲ್ಲಿ ಅನೇಕ ಪಾತ್ರಗಳು ಬಂದು ಹೋಗಿದೆ. ಅಂತಹ ಒಂದು ಅದ್ಭುತವಾಗಿರತಕ್ಕಂತಹ ಇತಿಹಾಸ ಗ್ರಂಥವನ್ನು ಜಗತ್ತಿಗೆ ಕೊಟ್ಟು ಪರಮೋಪಕಾರವನ್ನು ನಮ್ಮ ವೇದವ್ಯಾಸ ದೇವರು ಮಾಡಿದ್ದಾರೆ. ಮಹಾಭಾರತದಲ್ಲಿ ಅನೇಕ ಧರ್ಮಮಯವಾದ ಪಾತ್ರಗಳು, ಅಧರ್ಮದಿಂದ ಕೂಡಿದ ಪಾತ್ರಗಳನ್ನು ಕೂಡ ನಾವು ನೋಡಿದ್ದೇವೆ. ಅಂತಹ ಮಹಾಭಾರತದಲ್ಲಿ ಒಂದು ಅದ್ಭುತವಾಗಿರತಕ್ಕಂತಹ ಒಂದು ಪಾತ್ರ, ಸದಾ ಕಾಲದಲ್ಲೂ ಕೂಡ ಭಗವಂತನ ಭಕ್ತಿಯಲ್ಲಿ, ಪರಮಾತ್ಮನ ಜ್ಞಾನದ ವಿಷಯದಲ್ಲಿ, ಸಾಂಸಾರಿಕ ವಿಷಯಗಳ ವೈರಾಗ್ಯದ ವಿಷಯದಲ್ಲಿ ಬಹಳ ದಾರಿಢ್ಯಯುಕ್ತವಾಗಿ ನಡೆದುಕೊಂಡಿರತಕ್ಕಂತಹ ಒಂದು ಪಾತ್ರ ಭೀಮಸೇನ ದೇವರ ಪಾತ್ರ. ಎಲ್ಲೂ ಎಂದೂ ವಿಚಲಿತವಾಗದೆ, ಶಾಸ್ತ್ರಕ್ಕೆ ವಿರೋಧವಾಗದಂತೆ ಪರಮಾತ್ಮನ ಸೇವೆಯನ್ನು ಸಂಪೂರ್ಣವಾಗಿ ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರವಾಗಿರತಕ್ಕಂತಹ ಒಂದು ಪಾತ್ರ ಭೀಮಸೇನ ದೇವರ ಪಾತ್ರ. ಅವರು ತಮ್ಮ 3 ಅವತಾರಗಳಲ್ಲೂ ಕೂಡ ಪರಮಶ್ರೇಷ್ಠವಾಗಿ ಭಗವಂತನ ಸೇವೆಯನ್ನು ಮಾಡಿದ ಮಹನೀಯರು. ಅವರೇ ನಮ್ಮ ಶ್ರೀಮದ್ ಆನಂದ ತೀರ್ಥರಾಗಿಯೂ ಕೂಡ ಅವತಾರವನ್ನು ಮಾಡಿ ನಮಗೆ ಮಹೋಪಕಾರವನ್ನು ಮಾಡಿರತಕ್ಕಂಥವರಾಗಿದ್ದಾರೆ. ಅಂತಹ ಭೀಮಸೇನ ದೇವರ ಬಗ್ಗೆ ಇವತ್ತು ಅನೇಕರು ಪ್ರಪಂಚದಲ್ಲಿ ಮಹಾಭಾರತವನ್ನು ಮೂಲವನ್ನಾಗಿಟ್ಟುಕೊಂಡು ಅದರ ಬಗ್ಗೆ ಸರಿಯಾದ ಜ್ಞಾನವನ್ನು ಪಡೆಯದಂತೆ ಅದನ್ನ ಅನೇಕ ಪಾತ್ರಗಳನ್ನು ತಿರುಚಿಯೂ ಕೂಡ ಅದನ್ನು ಮುಗಿಸಿಬಿಟ್ಟಿದ್ದಾರೆ. ಅಂತಹ ಒಂದು ಪಾತ್ರ ಭೀಮಸೇನನ ಪಾತ್ರವೂ ಕೂಡ. ಯಾಕೆಂದ್ರೆ ಅನೇಕರಿಗೆ ವೈಷ್ಣವ ಧರ್ಮ ಅದು ಸಹನೀಯವಾಗುವುದಿಲ್ಲ. ಮಹಾಭಾರತವನ್ನೇ ತಿರುಗಿಸಿಬಿಟ್ಟವರಿಗೆ ತತ್ರಾಪಿ ವೈಷ್ಣವ ಧರ್ಮದಲ್ಲಿ ಅತ್ಯಂತ ದೃಢವಾದ ದಾರ್ಢ್ಯವನ್ನು ಹೊಂದಿರತಕ್ಕಂತಹ ಭೀಮಸೇನ ದೇವರ ಅನೇಕ ವಿಚಾರಗಳನ್ನು ಮುಚ್ಚಿಟ್ಟು ಬಿಟ್ಟಿದ್ದಾರೆ. ಅದನ್ನು ಯಾರೂ ಕೂಡ ಹೊರಗೆ ಹಾಕದೇ ಇರುವಂತಹ ಪ್ರಸಂಗಗಳು
ಅನೇಕ ಮಹಾಭಾರತಗಳ ಪುಸ್ತಕಗಳು ಬಂದಾಗ ಕೂಡ ಅವರು ಯಾರೂ ಕೂಡ ಅದನ್ನು ಸರಿಯಾಗಿ ಅರ್ಥವನ್ನ ಬರೆಯದೇ ಹೋಗಿದ್ದಾರೆ. ಇಂತಹ ಒಂದು ಸಂದರ್ಭವನ್ನು ನೋಡಿ ಮಹಾಭಾರತದಲ್ಲಿ ಬರುವ ಅನೇಕ ಪಾತ್ರಗಳ ಬಗ್ಗೆ ನಾನಾ ರೀತಿಯಾಗಿ ತಿರುಚಿ ಅದನ್ನ ಅನೇಕ ವಿಷಯಗಳನ್ನು ಅದರಲ್ಲಿ ಸೇರಿಸಿ ಹೊಸಕೆ ಹಾಕಿ ನಾನಾ ರೀತಿಯಾಗಿ ಮಾಡಿದ್ದನ್ನು ಕಂಡೇ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಾವು ಪರಮಶ್ರೇಷ್ಠವಾಗಿರತಕ್ಕಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಬರೆದುಕೊಟ್ಟು ತನ್ಮೂಲಕವಾಗಿ ಒಬ್ಬೊಬ್ಬ ವ್ಯಕ್ತಿಗಳೂ ಕೂಡ ಯಾವ್ಯಾವ ರೀತಿಯಲ್ಲಿ ಇಲ್ಲಿದ್ದಾರೆ ಎಂಬುದನ್ನು ನಮಗೆ ಬಹಳ ಚೆನ್ನಾಗಿ ಸ್ಪಷ್ಟ ಮಾಡಿಕೊಡತಕ್ಕಂಥವರಾಗಿದ್ದಾರೆ. ಧರ್ಮದ ವಿಷಯದಲ್ಲಿ, ಜ್ಞಾನದ ವಿಷಯದಲ್ಲಿ, ಭಕ್ತಿಯ ವಿಷಯದಲ್ಲಿ ಭೀಮಸೇನ ದೇವರು ತಾವು ಬಹಳ ಶ್ರೇಷ್ಠ ರೀತಿಯಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನು ತೋರಿಸಿರತಕ್ಕಂತಹ ಮಹನೀಯರಾಗಿರತಕ್ಕಂಥವರಾಗಿದ್ದಾರೆ. ಅಂಥವರ ಸ್ಮರಣೆ ಮಾಡತಕ್ಕಂತಹದ್ದು ಕೂಡ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಅಂತಹ ಭೀಮಸೇನ ದೇವರ ಪಾತ್ರದ ಬಗ್ಗೆ ಒಂದೆರಡು ವಿಷಯಗಳನ್ನು ಅವರ ಜೀವನದಲ್ಲಿ ಅವರು ನಡೆದುಕೊಂಡ ರೀತಿ, ನಮಗೆ ತೋರಿಸಿಕೊಟ್ಟ ಮಾರ್ಗದರ್ಶನ, ಇವುಗಳನ್ನು ನಾವಿಲ್ಲಿ ಚಿಂತನೆ ಮಾಡಲಿಕ್ಕೆ, ಮನನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಮೂಲವಾಗಿ ಮಹಾಭಾರತದ ಬಗ್ಗೆ ಆಚಾರ್ಯರು ಬಹಳ ಹೊಸದ ರೀತಿಯಲ್ಲಿ ಬೆಳಕನ್ನ ಚೆಲ್ಲಿದ್ದಾರೆ. ಅನೇಕರು ಮಹಾಭಾರತವನ್ನ ತಮ್ಮ ಮನಸ್ಸೋ ಇಚ್ಛೆ ಅದನ್ನ ತಿರುಸಿ ಬರೆದಾಗ ನಾನಾ ರೀತಿಯಲ್ಲಿ ಅರ್ಥವಿಲ್ಲದೆ ಇವತ್ತಿನ ನಾವು ಹೊಸ ಟಿವಿಯಲ್ಲಿ ಬಂದ ಮಹಾಭಾರತವನ್ನು ನೋಡಿದಾಗ ಭೀಮಸೇನಿಗೆ ಮೀಸೆಯೇ ಇರಲಿಲ್ಲ ಅನ್ನುವಂತೆ, ಮಹಾಭಾರತದ ಭೀಮಸೇನ ಯಾವುದೋ ಒಂದು ದೊಡ್ಡ ವಿಚಿತ್ರವಾದ ಆಕಾರದ ವ್ಯಕ್ತಿ, ಬಹು ಸುಂದರವಾದ 32 ಲಕ್ಷಣಗಳಿಂದ ಕೂಡಿದ ಭೀಮಸೇನ ದೇವರನ್ನ ಯಾವುದೋ ಒಂದು ಅಧ್ವಾನವಾಗಿರತಕ್ಕಂಥ ಒಂದು ಪಾತ್ರವನ್ನ ತಂದಿಟ್ಟು ಅವನನ್ನು ನೋಡಿದರೆ ಭೀಮಸೇನನ ಪಾತ್ರದ ಬಗ್ಗೆಯೇ ನಮಗೆ ಒಂದು ಹೇಸಿಗೆ ಬರುವಂತೆ ಚಿತ್ರಣವನ್ನ ಮಾಡಿಬಿಟ್ರು ಟಿವಿ ಮಹಾಭಾರತದವರು. ನಮ್ಮ ಪೂರ್ವಜರು ಯಾವ ರೀತಿಯಲ್ಲಿ ಭೀಮನ ಪಾತ್ರವನ್ನ ಒಂದು ಬಹಳ ಶ್ರೇಷ್ಠ ರೀತಿಯಲ್ಲಿ ಬೆಳೆಸಿಕೊಂಡು ಬಂದಿದ್ದರು, ಅದಕ್ಕೊಂದು ಗೌರವಯುಕ್ತವಾಗಿ ಒಂದು ಸುಂದರವಾದ ರೂಪದ ಕಲ್ಪನೆ ಇತ್ತು. ಅದೆಲ್ಲವನ್ನು ಕೂಡ ಅವರ ದೃಶ್ಯ ಮಾಧ್ಯಮದಲ್ಲಿ ಅದನ್ನ ಕೆಡಿಸಿಬಿಟ್ಟರು. ಇರಲಿ, ಅದರಿಂದ ನಮ್ಮ ಮನಸ್ಸಿನಲ್ಲಿರುವ ಯಾವುದೇ ಕಲ್ಪನೆಗಳಿಗೆ ತೊಂದರೆ ಬರಬಾರದು. ಭೀಮಸೇನನ ಒಂದು ವ್ಯಕ್ತಿತ್ವದ ಬಗ್ಗೆ ನಮಗೆ ಯಾವುದೇ ರೀತಿಯಾದ ಧಕ್ಕೆಯೂ ಆಗಬಾರದು. ಅದಾಗದೇ ಇರಬೇಕು ಅಂದರೆ ನಾವು ಭೀಮಸೇನನ ರೂಪವನ್ನ ಸರಿಯಾದ ರೀತಿಯಲ್ಲಿ ಚಿತ್ರಣ ಮಾಡಿಕೊಟ್ಟಿದ್ದಾರೆ ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅನೇಕರು ಹೀಗೆ ಎಡವಿದ್ದಾರೆ, ಹನುಮಂತ ಅಂದರೆ ಮೂತಿ ದಪ್ಪ ಇದ್ದವನು ಅಂತ ಹೇಳಿಬಿಟ್ರು. ಅದಕ್ಕೆ ಶಾಸ್ತ್ರದ ಒಂದು ಜ್ಞಾನದ ಒಂದು ರೀತಿಯ ಪರಿಚಯವಿಲ್ಲದೆ ಇರತಕ್ಕಂಥವರೆಲ್ಲರೂ ಕೂಡ ಅದನ್ನು ಯಾವ್ಯಾವ ರೀತಿಯಲ್ಲೂ ಹೇಳಿಕೊಂಡು ಬಿಡ್ತಾರೆ. ಹನುಶಬ್ದೋ ಜ್ಞಾನವಾಚಿ ಅಂತ, ಹನು ಅಂದರೆ ಜ್ಞಾನವುಳ್ಳವನು ಅಂತ ಹೆಸರು. ಆದರೆ ಹನು ಅಂದರೆ ಮೂತಿ ದಪ್ಪ ಇದ್ದವರಿಗೆಲ್ಲ ಹನುಮಂತ ಅಂತ ಕರೆಯುವ, ಹೀಗೆಲ್ಲ ಅಜ್ಞಾನದ ಪರಿಪಾಠಗಳು ನಮ್ಮಲ್ಲಿ ಬೆಳೆದು ಹೋಗಿಬಿಟ್ಟಿದೆ. ಆದ್ದರಿಂದ ಇಲ್ಲಿ ಭೀಮಸೇನ ಅಂದರೂ ಕೂಡ ಯಾವುದೋ ಒಂದು ಭಾರೀ ದೊಡ್ಡ ಆಕಾರದ ಭಾರಿ ಹೊಟ್ಟೆಬಾಕನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಎನ್ನುವ ಚಿತ್ರಣವನ್ನ ಅನೇಕರು ಕೊಟ್ಟು ಬಹಳ ತಪ್ಪನ್ನ ಮಾಡಿದ್ದಾರೆ. ಅದಕ್ಕೆ ಭೀಮ ಸೇನ ಅಂದರೆ ಆಚಾರ್ಯರು ಹೇಳಿಕೊಡ್ತಾರೆ, ಸಕಲಾಹ ಮಾಹ ವಿದ್ಯಾಹ ಯಸ್ಮಿನ್ ಭೃತಾಹ ಪೂರ್ಣಾಹ. ಆದ್ರಿಂದ ಸಕಲ ವಿಧವಾಗಿರತಕ್ಕಂಥ ಎಲ್ಲ ವಿದ್ಯೆಗಳಿಂದ ಪರಿಪೂರ್ಣರಾದವರು ಇವರಾದ್ರಿಂದ ಇವರಿಗೆ ಭೀಮ ಅಂತ. ಪರಮಾತ್ಮನಿಂದ ಕೂಡಿ ಯಾವಾಗಲೂ ಇರ್ತಾರಾದ್ರಿಂದ ಇವರಿಗೆ ಸೇನಾ ಅಂತ. ಆದ್ರಿಂದ ಸಕಲ ವಿಧವಾಗಿರತಕ್ಕಂಥ ವಿದ್ಯೆಗಳಿಗೆ ಆಕರವಾಗಿದ್ದಾರೆ. ಸಕಲ ವಿಧವಾದ ಜ್ಞಾನವೂ ಇವರಲ್ಲಿ ತುಂಬಿದೆ. ಆದ್ದರಿಂದ ಇವನಿಗೆ ಭೀಮಸೇನ ಎಂಬತಕ್ಕಂಥ ಹೆಸರು ಸಾರ್ಥಕವಾಗಿದೆ. ಮನ್ನಿಸುತ್ತ ಇತ್ತನ ಅಲ್ಲ ಮನ್ನಿಸುತ್ತ ಏನಾಗ್ಲವ ಅವರು ಭೀಮಸೇನ ದೇವರ ಮಟ್ಟ ನಮ್ಗೆ ದೇವರ ವಿಷಯ ಆಗ್ಬಿಡ್ಬಂತೆ. ಈ ಭೀಮಸೇನಾಗಿ ಅವತಾರವನ್ನ ಮಾಡಿರತಕ್ಕಂಥವರು ಬೇರೆ ಯಾರೂ ಅಲ್ಲ, ಸ್ಪೃಷ್ಟೈವ ಎಂ ಪ್ರೀತಿಮತಾನಿಲೇನ ನರೇಂದ್ರಕಾಂತ ಶುಶಿವೇತ್ರ ಕುಂತಿ ಎಂಬುದಾಗಿ ಸ ವಾಯುರೇವಾ ಭವದತ್ರ ಭೀಮ ನಾಮಾಭೃತಾಮಾಹ ಸಕಲಾಹಿ ಯಸ್ಮಿನ್ ಸ ವಿಷ್ಣುನೇಶೇನ ಯುತಸ್ಸದೈವ ನಾಮ್ನಾಸೇನಃ ಭೀಮಸೇನಸ್ತತೋಸೋ ಎಂಬುದಾಗಿ ಆಚಾರ್ಯರು ಪರಮಾತ್ಮನಿಂದ ಸದಾ ಕೂಡಿಕೊಂಡು ಮತ್ತು ಪರಮಶ್ರೇಷ್ಠವಾಗಿರತಕ್ಕಂತಹ ವಾಯುದೇವರೇ ಇಲ್ಲಿ ಭೀಮಸೇನರಾಗಿ ಅವತಾರವನ್ನ ಮಾಡಿದ್ದಾರೆ. ಗರ್ಭವಾಸ ರಹಿತರಾಗಿ ಅವತಾರ ಮಾಡಿರತಕ್ಕಂತಹ ಒಂದು ವ್ಯಕ್ತಿತ್ವ ಭೀಮಸೇನ ದೇವರದು. ಅಂತಹ ಭೀಮಸೇನ ದೇವರು ಅವರ ಮುಖ್ಯವಾಗಿರತಕ್ಕಂತಹ ಒಂದು ವ್ಯಕ್ತಿತ್ವವನ್ನು ನಾವು ನೋಡಬೇಕು. ಶುದ್ಧವಾದ ವೈಷ್ಣವ ಧರ್ಮದಲ್ಲಿ ಸದಾ ಆಸಕ್ತರಾಗಿರ್ತಕ್ಕಂಥವರು. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ ಅಂತ ಶುದ್ಧವಾದ ಭಾಗವತ ಧರ್ಮ. ಇವತ್ತು ಅನೇಕ
ಭಾಗವತ ಧರ್ಮಗಳಲ್ಲಿ ಅನೇಕರು ನಾವು ಚ್ಯುತರಾಗಿ ಬಿಟ್ಟಿದ್ದೇವೆ. ಅನೇಕ ಕಡೆಗಳಲ್ಲಿ ಪರಮಾತ್ಮನಿಗೆ ವಿರೋಧಗಳನ್ನು ಮಾಡುವಂತಹ ಪ್ರಸಂಗಗಳು ನಮಗೆ ಬರುತ್ತೆ. ಆದರೆ ಭೀಮಸೇನ ದೇವರ ಜೀವನದಲ್ಲಿ ಎಂದೂ ಪರಮಾತ್ಮನಿಗೆ ವಿರೋಧವಾಗದಂತೆ ಧರ್ಮವನ್ನು ಬಹಳ ಚೆನ್ನಾಗಿ ನಡೆಸಿಕೊಂಡು ಹೋಗಿರತಕ್ಕಂಥ ಮಹನೀಯರು ಭೀಮಸೇನ ದೇವರು. ಅವರ ಮಹಿಮೆಯಲ್ಲಿ ಬರುವಾಗ ಒಂದು ಮಹಿಮೆಯನ್ನು ಕೇಳುತ್ತೇವೆ. ಪುಟ್ಟ ಮಗುವಾಗಿದ್ದಾಗ ಆ ಕುಂತಿಯ ತೊಡೆಯಿಂದ ಕೆಳಗೆ ಬಿದ್ದದ್ದಕ್ಕೆ, ಒಂದು ಪುಟ್ಟ ಮಗು ಕೆಳಗೆ ಬಿದ್ದರೆ ಸಾಮಾನ್ಯವಾಗಿ ಮಗುವಿಗೆ ಪೆಟ್ಟಾಗತ್ತೆ ಹೊರತು ಕೆಳಗಡೆ ಬಿದ್ದ ಪದಾರ್ಥಕ್ಕೆ ಯಾವುದು ಪೆಟ್ಟಾಗುವುದಿಲ್ಲ. ಆದರೆ ಈ ಮಗು ಕೆಳಗೆ ಬಿದ್ದರೆ ಗಿರಿಯೊಡೆದು ಶತಶೃಂಗವೆಂದೆನಿಸಿತು ಅಂತ ಶ್ರೀಪಾದರಾಜರು ಶತಶೃಂಗ ಪರ್ವತದ ಇವತ್ತಿನ ನಾವು ಏನು ಪಾಂಡಕೇಶ್ವರದಲ್ಲಿ ನೋಡ್ತೇವೆ, ಅಲ್ಲಿ ಈ ಮಗು ಬಿದ್ದಾಗ, ಕುಂತಿ ಕೈಯಿಂದ ಮಗುವನ್ನ ಜಾರಿ ಬಿದ್ದಾಗ ಬೆಟ್ಟ ಒಡೆದು ಹೋಯ್ತಂತೆ. ಅಂಥ ಒಂದು ಸಾಮರ್ಥ್ಯವುಳ್ಳ ವ್ಯಕ್ತಿತ್ವ ಭೀಮಸೇನ ದೇವರದು. ಭೀಮಸೇನ ದೇವರ ಆವೇಶ ಇದ್ದವರಿಗೆ ಇಂಥ ಒಂದು ಸಾಮರ್ಥ್ಯ ಬರುವಾಗ ಸ್ವತಃ ಭೀಮಸೇನ ದೇವರ ಸಾಮರ್ಥ್ಯವನ್ನ ನಾವಿಲ್ಲಿ ಊಹಿಸಿಕೊಳ್ಳಬಹುದಾಗಿದೆ. ಅಂತಹ ಭೀಮಸೇನ ದೇವರು ಯಾವುದೇ ಕಾಲದಲ್ಲೂ ಕೂಡ ಪರಮಾತ್ಮನ ವಿನಃ ಮತ್ತೊಬ್ಬರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರಲಿಲ್ಲವಂತೆ. ಇವತ್ತು ನಾವು ಹಾಗಲ್ಲ. ಯಾರ್ಯಾರು ಏನೇನು ಕೊಡ್ತಾರೆ ವರಗಳು ಅಂತ ಗೊತ್ತಾದ್ರೂ ಸಾಕು, ಎಲ್ಲರ ಬಳಿಯಲ್ಲೂ ನಾವು ಅನೇಕ ವಿಧವಾದ ನಮ್ಮ ಮನಸ್ಸ ಇಚ್ಛೆಗಳನ್ನ ಕೇಳಿಕೊಂಡು ಬಿಡ್ತೇವೆ. ಆದರೆ ಎಂದೂ ಕೂಡ ಭೀಮಸೇನ ದೇವರು ಯಾವತ್ತೂ ಕೂಡ ಯಾವ ದೇವತೆಗಳನ್ನು ಪ್ರಾರ್ಥನೆ ಮಾಡದಂತೆ ಕೇವಲ ಪರಮಾತ್ಮನಲ್ಲೂ ಕೂಡ ಪ್ರಾರ್ಥನೆ ಮಾಡಿದ್ದು ಏನನ್ನ ಅಂದ್ರೆ ಜ್ಞಾನಭಕ್ತಿ ಹರೇಸ್ತೃಪ್ತಿಂ, ಪರಮಾತ್ಮನ ಸಂತೋಷಪಡಿಸುವುದು, ಜ್ಞಾನಭಕ್ತಿ ವೈರಾಗ್ಯಗಳ ಸಂಪಾದನೆ ಮಾಡಿಕೊಳ್ಳುವುದರ ವಿನಃ ಮತ್ಯಾವುದನ್ನೂ ಕೂಡ ಪರಮಾತ್ಮನ ಬಳಿಯಲ್ಲಿ ಬೆಳೆದೇ ಇರತಕ್ಕಂತಹ ಒಂದು ವ್ಯಕ್ತಿತ್ವ ಭೀಮಸೇನ ದೇವರದು. ಅದನ್ನೇ ಭೀಮಸೇನ ದೇವರು ಕೂಡ ಹೇಳಿಕೊಡ್ತಾರೆ ಅನೇಕ ಕಡೆ. ಪರಮಾತ್ಮನಲ್ಲಿ ನಾವು ಬೇಡಬೇಕಾದದ್ದು ಯಾವ್ಯಾವುದನ್ನೋ ಕೇಳಬಾರದು, ಪರಮಾತ್ಮನಲ್ಲಿ ನಾವು ಕೇಳಬೇಕಾಗಿರತಕ್ಕಂಥದ್ದು ಜ್ಞಾನಭಕ್ತಿ ವೈರಾಗ್ಯಾದಿಗಳ ವಿನಃ ಮತ್ತೊಂದನ್ನ ಕೇಳಬಾರದು ಎಂಬುದನ್ನ ನಮಗೆ ಅವರ ಜೀವನದಿಂದ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಅಂತಹ ಭೀಮಸೇನ ದೇವರ ವ್ಯಕ್ತಿತ್ವದ ಬಗ್ಗೆ ಆಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯದಲ್ಲಿ ಬಹಳ ಚೆನ್ನಾಗಿ ಅವರ ಒಂದು ಜೀವನ ಚರಿತ್ರೆಯ ಮೇಲೆ, ವ್ಯಕ್ತಿತ್ವದ ಚಿತ್ರಣದ ಮೇಲೆ ನಮಗೆ ಬೆಳಕನ್ನು ಚೆಲ್ಲಿದ್ದಾರೆ. ಮುಖ್ಯವಾಗಿ ಭೀಮಸೇನ ದೇವರ ಅವತಾರದ ಪ್ರಯೋಜನವನ್ನು ಆಚಾರ್ಯರು ನಮಗೆ ತೋರಿಸಿಕೊಡ್ತಾ, ಮೋಕ್ಷವಾಗಬೇಕಾದರೆ ಪರಮಾತ್ಮನಲ್ಲಿ ಭಕ್ತಿ ಮತ್ತು ವಾಯುದೇವರಲ್ಲಿ ಭಕ್ತಿ ಪರಿಪೂರ್ಣವಾದಾಗ ಹೇಗೆ ಮೋಕ್ಷ ನಮಗೆ ಸಾಧ್ಯವೋ, ಹಾಗೆ ದ್ವೇಷಿಗಳಿಗೆ ಅಂಧಂತಮಸ್ಸಾಗಬೇಕಾದರೆ, ಭಗವದ್ವೇಷಿಗಳಿಗೆ ಅಂಧಂತಮಸ್ಸಾಗಬೇಕಾದರೆ ಪರಮಾತ್ಮನಲ್ಲಿ ದ್ವೇಷ ಮತ್ತು ವಾಯುದೇವರಲ್ಲಿ ದ್ವೇಷವಾಗಬೇಕು. ಈ ದ್ವೇಷ ಪರಿಪೂರ್ತಿಯಾದಾಗಲೇ ಅವರಿಗೆ ಅಂಧಂತಮಸ್ಸು ಎಂಬತಕ್ಕಂತಹದ್ದು ನಿಶ್ಚಿತ. ಅದಕ್ಕೋಸ್ಕರವಾಗಿ ವಾಯುದೇವರಲ್ಲಿ ಭೀಮಸೇನ ದೇವರಾಗಿ ಅವತಾರ ಮಾಡಿ ದುರ್ಯೋಧನಾದಿಗಳೆಲ್ಲರೂ ಕೂಡ ಪರಮಾತ್ಮನಲ್ಲಿ ಮತ್ತು ವಾಯುದೇವರಲ್ಲಿಬ್ಬರಲ್ಲೂ ಕೂಡ ದ್ವೇಷವನ್ನ ಮಾಡಿ ಸಂಪೂರ್ಣವಾಗಿ ತಮ್ಮ ಪಾಪದ ಸಾಧನೆಯನ್ನು ಮಾಡಿಕೊಂಡು ಅಂಧಂತಮಸ್ಸರಲ್ಲಿ ಅವರನ್ನು ಬೀಳಿಸಬೇಕು ಎನ್ನುವ ಉದ್ದೇಶದಿಂದ ಭೀಮಸೇನ ದೇವರು ಇಲ್ಲಿ ಬಂದಿದ್ದಾರೆ. ಅದಕ್ಕೆ ದುರ್ಯೋಧನನಿಗೆ ಭೀಮಸೇನನ ಬಗ್ಗೆ ದ್ವೇಷ ಬೆಳೆಯುವಂತೆ ಮಾಡಲಿಕ್ಕೋಸ್ಕರವಾಗಿ ಅನೇಕ ವಿಧವಾದ ಕೆಲಸಗಳನ್ನ ಭೀಮಸೇನ ದೇವರು ತಾವು ಮಾಡ್ತಾ ಇರ್ತಾರೆ ತಮ್ಮ ಜೀವನದಲ್ಲಿ. ಅವರ ಹುಟ್ಟಿನಿಂದ ನಾವು ನೋಡ್ತೇವೆ, ಅವರ ಮೇಲೆ ದುರ್ಯೋಧನ ಅನೇಕ ಪ್ರಯೋಗಗಳನ್ನು ಮಾಡ್ತಾನೆ, ವಿಷ ಪ್ರಯೋಗಗಳನ್ನ, ಅದನ್ನು ಅರಗಿಸಿಕೊಳ್ಳುತ್ತಾರೆ. ಪ್ರಮಾಣಕೋಟಿ ಎಂಬತಕ್ಕಂತಹ ಮಡುವಿನಲ್ಲಿ ಭೀಮಸೇನನನ್ನು ಮುಳುಗಿಸಿ ಹಾಕುತ್ತಾರೆ. ಅಲ್ಲಿಂದ ಸುಲಲಿತವಾಗಿ ಮೇಲೆದ್ದು ಬರುತ್ತಾರೆ ಭೀಮಸೇನ ದೇವರು. ಇದಾದ ನಂತರದಲ್ಲಿ ಭೀಮಸೇನ ದೇವರು ತಮ್ಮ ಮೇಲೆ ದ್ವೇಷ ಬೆಳೆಯಬೇಕು ಎನ್ನುವ ಉದ್ದೇಶದಿಂದ ದುರ್ಯೋಧನಾದಿಗಳನ್ನ ನದಿಯಲ್ಲಿ, ಗಂಗಾ ನದಿಯಲ್ಲಿ ಮುಳುಗಿಸಿ ಬಿಡುವುದು, ಇನ್ನೇನು ಸಾಯ್ತಾರೆ ಎನ್ನುವ ಹೊತ್ತಿಗೆ ಅವರನ್ನ ಮೇಲೆತ್ತುಕೊಂಡು ಬರುವುದು. ಆಟಗಳನ್ನು ಆಡುವಾಗ ಅವರೆಲ್ಲರೂ ಕೂಡ ಮರ ಹತ್ತಿದಾಗ ಮರದಲ್ಲಿದ್ದ ಹಣ್ಣುಗಳನ್ನು ಕೀಳಲಿಕ್ಕೆ ದುರ್ಯೋಧನಾದಿಗಳು ಹತ್ತಿದ್ದರೆ ಭೀಮಸೇನ ಕೆಳಗೆ ನಿಂತು ಪಾರಿಜಾತ ಗಿಡವನ್ನ, ಹೂವಿನ ಗಿಡವನ್ನು ಅಲ್ಲಾಡಿಸಿದಂತೆ ಮರವನ್ನ ಅಲ್ಲಾಡಿಸಿ ಹಣ್ಣಿನ ಜೊತೆಗೆ ದುರ್ಯೋಧನಾದಿಗಳು ಕೆಳಗೆ ಬಿದ್ದು ಕೈಕಾಲು ಮುರಿದುಕೊಳ್ಳುವಂತೆ, ಅದರಿಂದ ಭೀಮನ ಬಲದ ಮೇಲೆ ದ್ವೇಷ ಬರುವಂತೆ ಭೀಮಸೇನ ದೇವರು ಮಾಡ್ತಾ ಇರ್ತಾರೆ. ಇದು ಮೊದಲಿನಿಂದ ಭೀಮಸೇನ ದೇವರು ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಕೆಲಸ. ಇಂತಹ ಭೀಮಸೇನ ದೇವರು ವಿದ್ಯಾಭ್ಯಾಸ ಕಾಲದಲ್ಲಿ ಸಾಮಾನ್ಯವಾಗಿ ವಿದ್ಯಾಭ್ಯಾಸ ಮಾಡುವಾಗ ಎಲ್ಲರೂ ದ್ರೋಣಾಚಾರ್ಯರ ಬಳಿಯಲ್ಲಿ ಬಂದಾಗ ನಾಣ್ಯದೇವ ನತಾಸ್ತೇನ, ಭೀಮಸೇನ ದೇವರು ವಿದ್ಯಾಭ್ಯಾಸವನ್ನು ಮಾಡುವ ಕಾಲದಲ್ಲಿ ಸಾಮಾನ್ಯವಾಗಿ ಅಸ್ತ್ರವಿದ್ಯೆ ಮತ್ತು ಶಸ್ತ್ರವಿದ್ಯೆ ಅಂತ ಎರಡನ್ನ ಕಲಿಯುವುದುಂಟು. ಈ ಅಸ್ತ್ರಶಸ್ತ್ರ ವಿದ್ಯೆಗಳಲ್ಲಿ ಶಸ್ತ್ರವಿದ್ಯೆಯನ್ನ ನಮ್ಮ ಸ್ವತಃ ಬಲದಿಂದ ನಾವು ಸಂಪಾದಿಸಿಕೊಳ್ಳಬಹುದು, ಅಭ್ಯಾಸದಿಂದ. ಆದರೆ ಅಸ್ತ್ರವಿದ್ಯೆಗೆ ಮುಖ್ಯವಾಗಿ ದೇವತೆಗಳ ಅನುಗ್ರಹ, ದೇವತೆಗಳ ಪ್ರಾರ್ಥನೆ ಅತ್ಯಂತ ಅವಶ್ಯಕ. ಇದನ್ನ ಭೀಮಸೇನ ದೇವರು ತಾವು ಎಂದಿಗೂ ಕೂಡ ಇತರ ದೇವತೆಗಳನ್ನ ಪ್ರಾರ್ಥನೆ ಮಾಡಬೇಕಾಗಿಲ್ಲ. ಯಾರು ಮಾಡಬೇಕು? ಯಾರಿಗೆ ಸ್ವತಃ ತಮ್ಮ ದೇಹದ ಬಲ ಸಾಕಾಗುವುದಿಲ್ಲ ಶತ್ರುಗಳನ್ನ ನಿಗ್ರಹ ಮಾಡಲಿಕ್ಕೆ, ಅವರಿಗೆ ಇತರ ದೇವತೆಗಳ ಸಹಕಾರ ಬೇಕಾಗತ್ತೆ. ಆದರೆ ಭೀಮಸೇನ ಹೇಳ್ತಾನೆ, ನನ್ನ ಸ್ವತಃ ತನ್ನ ದೇಹದಲ್ಲೇ ಬಲ ಇರುವಾಗ ಇತರ ದೇವತೆಗಳಿಗೆ ನಾನು ಯಾಕೆ ನಮಸ್ಕಾರ ಮಾಡಬೇಕು ಎನ್ನುವುದನ್ನ ಭೀಮಸೇನ ದೇವರು ತೋರಿಸಿಕೊಡ್ತಾರೆ.
ಅಂತಹ ಭೀಮಸೇನ ದೇವರು ನಾಣ್ಯ ದೇವ ನತಾಸ್ತೇನ, ಯಾವ ಇತರ ದೇವತೆಗಳನ್ನ, ಅಗ್ನಿಯನ್ನಾಗಲಿ ವರುಣನನ್ನಾಗಲಿ ಯಮನನ್ನಾಗಲಿ ಯಾವ ದೇವತೆಗಳಿಗೂ ಕೂಡ ನಮಸ್ಕಾರವನ್ನ ಮಾಡದೆ ಅವರು ಆ ರೀತಿಯಾಗಿ ತಮ್ಮ ಕೆಲಸವನ್ನ ಮಾಡಿಕೊಳ್ಳುತ್ತಾರೆ. ಇದನ್ನೆಲ್ಲ ಆಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯದಲ್ಲಿ ನಮಗೆ ಹೈಲೈಟ್ ಮಾಡಿಕೊಡ್ತಾರೆ. ಭೀಮನ ಪಾತ್ರದ ಬಗ್ಗೆ ಅನೇಕರು ಮಹಾಭಾರತದ ಭೀಮಸೇನ ಅಂತಂದ್ರೆ ಏನೋ ಕೀಚಕನ ವಧೆ ಮಾಡಿದ, ದುರ್ಯೋಧನನನ್ನ ತೊಡೆ ಮುರಿದು ಬಿಟ್ಟ, ದುಶಾಸನನ ರಕ್ತವನ್ನ ಪಾನ ಮಾಡಿಬಿಟ್ಟ, ಇಷ್ಟು ಮಾತ್ರ ನಮಗೆ ಗೊತ್ತಾಗತ್ತೆ ಹೊರತು ಭೀಮಸೇನನ ಧರ್ಮದ ಬಗ್ಗೆ, ಧರ್ಮ ಜಾಗೃತಿಯ ಬಗ್ಗೆ ನಮಗೆ ಅವರು ಯಾರೂ ಕೂಡ ಮಹಾಭಾರತದಲ್ಲಿದ್ದದ್ದನ್ನ ತೋರಿಸಿಕೊಡುವುದಿಲ್ಲ. ಅಂತಹ ಮಹಾಭಾರತದಲ್ಲಿ ಬಂದ ಅನೇಕ ಪ್ರಸಂಗಗಳನ್ನು ಶ್ರೀಮದ್ ಆಚಾರ್ಯರು ನಮಗೆ ಎತ್ತಿ ಕೊಡುವ ಸಂದರ್ಭದಲ್ಲಿ ಒಂದೊಂದು ಅನೇಕ ವಿಚಾರಗಳನ್ನು ತೋರಿಸಿಕೊಡ್ತಾ ಇರತಕ್ಕಂಥವರಾಗುತ್ತಾರೆ. ಸ್ವಯಂ ತಾವು ಭೀಮಸೇನ ದೇವರು ಅವರಿಗೆ ಕ್ಷತ್ರಿಯರಿಗೆ ಒಂದು ಮುಖ್ಯವಾದ ಒಂದು ಧರ್ಮ, ಕ್ಷತ್ರಿಯರಿಗೆ ಮುಖ್ಯವಾದ ಒಂದು ಧರ್ಮ ಏನು ಅಂದ್ರೆ ನಾರಾಯಣದ್ವಿಟ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋಧರ್ಮ ಅಂತ ಶಾಸ್ತ್ರ ಕ್ಷತ್ರಿಯರಿಗೆ ವಿಧಿಸಿರತಕ್ಕಂತಹ ಒಂದು ಧರ್ಮ. ನಾರಾಯಣನ ದ್ವೇಷಿಗಳನ್ನ, ಅವರ ಬಂಧುಗಳನ್ನ ಸಂಹಾರ ಮಾಡಬೇಕಾಗಿರತಕ್ಕಂಥದ್ದು ಕ್ಷತ್ರಿಯರ ಪರಮ ಕರ್ತವ್ಯ. ಅಂತಹ ಕರ್ತವ್ಯದಲ್ಲಿ ಭೀಮಸೇನ ದೇವರು ಅರ್ಜುನ ಇಬ್ಬರೂ ಕೂಡ ಅಂದ್ರೆ ಪಂಚಪಾಂಡವರು ಕೂಡ ದ್ರೋಣಾಚಾರ್ಯರ ಬಳಿಯಲ್ಲಿ ತಾವು ಹೋದ ಸಂದರ್ಭದಲ್ಲಿ ಅವರು ತಾವೇನು ಮಾಡ್ತಾರೆ, ಅರ್ಜುನನನ್ನ ಆ ಕೆಲಸಕ್ಕೋಸ್ಕರವಾಗಿ ಆ ದ್ರೋಣಾಚಾರ್ಯರಲ್ಲಿ ಮುಖ್ಯವಾಗಿ ಎಲ್ಲ ವಿದ್ಯೆಯನ್ನ ದ್ರೋಣಾಚಾರ್ಯರಿಂದ ಅರ್ಜುನನಿಗೆ ಕಲಿಸಿಕೊಡುವಂತಹ ಪ್ರಯತ್ನವನ್ನು ಅವರು ಮಾಡ್ತಾರೆ. ಅರ್ಜುನನ ಮೇಲೆ ದ್ರೋಣಾಚಾರ್ಯರ ಹೆಚ್ಚಿನ ಪ್ರೀತಿ ಆಗುವಂತೆ ಮಾಡ್ತಾರೆ. ಅಂತಹದ್ದು ಭೀಮಸೇನ ದೇವರು ಯಾಕೆ ಮಾಡಲಿಲ್ಲ ಅಂದ್ರೆ ಜನಾರ್ದನ ಭಟ್ಟರು ವ್ಯಾಖ್ಯಾನವನ್ನು ಬರೆಯುವ ಸಂದರ್ಭದಲ್ಲಿ ಹೇಳ್ತಾರೆ, ಕ್ಷತ್ರಿಯ ನಾರಾಯಣನ ದ್ವೇಷಿಗಳನ್ನ, ಅವರ ಅನುಬಂಧಿಗಳನ್ನ ಕೊಲ್ಲಬೇಕಾದದ್ದು ಕರ್ತವ್ಯ. ಸ್ವತಃ ತಾನೇ ಮಾಡಬೇಕು ಅಂತೇನಿಲ್ಲವಲ್ಲ, ಪರರಿಂದಲೂ ಮಾಡಿಸಬಹುದು. ನಾರಾಯಣನ ದ್ವೇಷಿಗಳ ಒಂದು ಹನನ ಕಾರ್ಯವನ್ನ, ಸಂಹಾರವನ್ನ ಸ್ವತಃ ತಾನೇ ಮಾಡಬೇಕು ಅಂತೇನಿಲ್ಲ, ತನ್ನ ಇತರರ ಕೈಯಿಂದಲೂ ತನ್ನ ಕೆಳಗಿನವರ ಕೈಯಿಂದಲೂ ಮಾಡಿಸಬಹುದು ಅಂತ. ಅದಕ್ಕೆ ಅರ್ಜುನನ ಕೈಯಿಂದ ಎಲ್ಲ ದೈತ್ಯರ ವಧೆಯನ್ನ ಮಾಡಿಸಲಿಕ್ಕೋಸ್ಕರವಾಗಿ ದ್ರೋಣಾಚಾರ್ಯರ ವಿಶೇಷವಾದ ಸೇವೆಯನ್ನ ತಾವು ಅರ್ಜುನನ ಮೂಲಕವಾಗಿ ಮಾಡಿಸಿಕೊಡುತ್ತಾರೆ ಭೀಮಸೇನ ದೇವರು. ಭೀಮಸೇನ ದೇವರ ಆ ವಿದ್ಯಾಭ್ಯಾಸದ ಕಾಲದ ನಂತರದಲ್ಲಿ ನಾವು ನೋಡುವುದು, ಆ ದ್ರೋಣಾಚಾರ್ಯರು ಕೇಳಿರ್ತಾರೆ, ನನ್ನ ಮನೋರಥವನ್ನ ಯಾರು ಪೂರ್ಣ ಮಾಡಿಕೊಡ್ತಾರೆ ಅವರಿಗೆ ಎಲ್ಲರಿಗಿಂತ ಉತ್ತಮನನ್ನಾಗಿ ಮಾಡ್ತೀನಿ ಅಂತ. ಅದಕ್ಕೆ ಭೀಮಸೇನ ತಾನೇನು ಮಾಡ್ತಾನೆ, ತಾನು ಕೈ ಎತ್ತದಂತೆ ಸಮರ್ಥನಾಗಿದ್ದರೂ ಕೂಡ ಅರ್ಜುನನ ಕೈಯನ್ನ ಮೇಲೆ ಕೆತ್ತಿಸ್ತಾನೆ. ಅರ್ಜುನ ಕೈಯನ್ನು ಮೇಲೆ ಕೆತ್ತಿ ಅರ್ಜುನನನ್ನ ದ್ರೋಣಾಚಾರ್ಯರಿಗೆ ಅತ್ಯಂತ ಪ್ರೀತಿಪಾತ್ರ ಶಿಷ್ಯನನ್ನಾಗಿ ಮಾಡಿ ಕೊನೆಗೆ ದ್ರೋಣರು ಬೇಡಿರತಕ್ಕಂತಹ ದೃಪದನನ್ನ ತಂದು ತನ್ನ ಆ ಒಂದು ಆಸನದ ಮಂಚದ ಕಾಲಿಗೆ ಕಟ್ಟಬೇಕು ಅಂತ ದ್ರೋಣಾಚಾರ್ಯರು ತಮಗಾದ ಅವಮಾನಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳಲಿಕ್ಕೆ ಅವರ ಮಾತನಾಡಿದಾಗ ಎಲ್ಲರೂ ಹೋಗುತ್ತಾರೆ, ದ್ರೋಣಾಚಾರ್ಯರಿಗೆ ಬೇಕಾಗಿರತಕ್ಕಂತಹ ಗುರುದಕ್ಷಿಣೆಯನ್ನ ಕೊಂದುಕೊಡ್ತೀವಿ ಅಂತ. ಆಗ ಎಲ್ಲರೂ ಹೊರಟಾಗ ಭೀಮಸೇನ ಅರ್ಜುನ ಧರ್ಮರಾಜನನ್ನು ಹಿಡಿದು ನಿಲ್ಲಿಸಿಬಿಡ್ತಾನೆ, ನಾವು ಹೋಗುವುದು ಬೇಡ ಅಂತ. ದುರ್ಯೋಧನಾದಿಗಳೆಲ್ಲ ಮೊದಲು ಹೋಗಿಬಿಡ್ತಾರೆ. ಎಲ್ಲ ದುರ್ಯೋಧನಾದಿಗಳು ಮೊದಲು ಹೋಗಿ ಕೊನೆಗೆ ದೃಪದನ ರಾಜ್ಯದಲ್ಲಿದ್ದ ಸ್ತ್ರೀಯರಿಂದ ಅವಮಾನಕ್ಕೆ ಒಳಗಾಗಿ ದುರ್ಯೋಧನಾದಿಗಳೆಲ್ಲ ಹೊರಗೆ ಬರುತ್ತಾರೆ. ಆಮೇಲೆ ನಮ್ಮ ಭೀಮಸೇನ ಅರ್ಜುನ ಹೋಗಿ ದೃಪದನನ್ನ ಬಂಧನ ಮಾಡಿ ಅವರು ತಂದು ಕೊಡುತ್ತಾರೆ. ಯಾಕೆ ಹೀಗೆ ಮಾಡ್ತಾರೆ? ಭೀಮಸೇನ ದೇವರು ಮೊದಲೇ ಅವರೇ ಹೋಗಿ ದೃಪದನನ್ನ ಸೋಲಿಸಿ ಕರೆತರಬಹುದಾಗಿತ್ತಲ್ಲ ಅಂದ್ರೆ ಆಚಾರ್ಯರು 3 ಅವತಾರದಲ್ಲಿ ಹಾಗೆ ಮಾಡ್ತಾರೆ. ತಮ್ಮ 3 ಅವತಾರದಲ್ಲೂ ಕೂಡ ಇತರರನ್ನ ಮೊದಲಿಗೆ ಬಿಟ್ಟು ಇವರಿಗೆ ಬಲದಲ್ಲಿ ಯೋಗ್ಯತೆ ಇಲ್ಲ ಎಂಬುದನ್ನು ತೋರಿಸಿ ತಾವು ಆಮೇಲೆ ಮಾಡ್ತಾರೆ. ಆ ವಾಯುದೇವರ ಪ್ರಥಮ ಅವತಾರದಲ್ಲಿ, ಹನುಮದ ಅವತಾರದಲ್ಲಿ ಲಂಕಾಪಟ್ಟಣಕ್ಕೆ ಯಾರ್ಯಾರು ಹಾರುತ್ತಾರೆ, ಮೊದಲೇ ಹನುಮಂತ ಹಾರಿಬಿಟ್ಟಿದ್ದರೆ ಸಣ್ಣ ಒಂದು ಕೋತಿಯು ಕೂಡ ಹೇಳ್ತಾ ಇತ್ತು ನಾನು ಕೂಡ ಹಾರಿಬಿಡ್ತೀನಿ ಅಂತ. ಆದರೆ ಹನುಮಂತ ಮೊದಲಿಗೆ ಹಾರುವುದಿಲ್ಲ. ಹನುಮಂತ ಏನು ಮಾಡ್ತಾನೆ, ಯಾವ್ಯಾವ ಕೋತಿಗಳು ತಮ್ಮ ಕೈಲಿ ಆಗತ್ತೆ ಅಂತ ಎಲ್ಲರೂ ಹೇಳ್ತಾ ಹೋಗುತ್ತಾರೆ. ಒಂದೊಂದು ಕೋತಿಗಳು ಹೇಳಿ ನಾನು 2 ಯೋಜನ, ನಾನು 10, 20, 30, ನಾನು ಹೋದರೆ ಬರ್ತೀನಿ, ಮತ್ತೊಬ್ಬನಿಗೆ ಬರ್ಲಿಕ್ಕೆ ಆಗೋದಿಲ್ಲ, ಹೀಗೆಲ್ಲರೂ ತಮ್ಮ ಕೈಯಲ್ಲಿ ಆಗದೇ ಇದ್ದದ್ದನ್ನು ತೋರಿಸಿಕೊಂಡ ಮೇಲೆ ಆಗ ಹನುಮಂತ ತಾನು ಲಂಕಾಪಟ್ಟಣಕ್ಕೆ ಹಾರಿದ. ಹಾಗೆ ಮಾಡದೆ ಹನುಮಂತ ಮೊದಲೇ ಹಾರಿಬಿಟ್ಟಿದ್ರೆ ಕೊನೆಗೊಂದು ಕೋತಿ ಹೇಳ್ತಿತ್ತು ನಾನು ಹಾರ್ತಾ ಇದ್ದೆ ಲಂಕಾಪಟ್ಟಣಕ್ಕೆ ಅಂತ. ಅದಕ್ಕೆ ಭೀಮಸೇನ ದೇವರು ಆದಾಗಲೂ ಕೂಡ ದೃಪದನ ಮನೆಗೆ ತಾವೇ ಮೊದಲು ಹೋಗದಂತೆ ದೃಪದನ ಕೈಯಿಂದ ದುರ್ಯೋಧನಾದಿಗಳು ಅವಮಾನಿತರಾಗಿ ಬಂದು ನಮಗಾಗದೇ ಇದ್ದ ಕೆಲಸವನ್ನು ಭೀಮಸೇನ ಮಾಡಿಸುತ್ತಾನೆ ಎನ್ನುವ ಜ್ಞಾನವನ್ನ ಅವರು ಮಾಡಿಸಿಕೊಟ್ರು. ಅದರಂತೆ ಅವರ ಮಧ್ವಾವತಾರದಲ್ಲೂ ಕೂಡ ಶ್ರೀಮದ್ ಆಚಾರ್ಯರು ಮೊದಲ ಅವತಾರವನ್ನ ಮಾಡಲಿಲ್ಲ. ಎಲ್ಲ 21 ಮತಾಚಾರ್ಯರನ್ನ ಅವತಾರ ಮಾಡಲಿಕ್ಕೆ ಬಿಟ್ಟು ಬ್ರಹ್ಮಸೂತ್ರಗಳಿಗೆ ದುರ್ಭಾಷ್ಯಗಳನ್ನ ಅವರು ಬರೆಯುವುದಕ್ಕೆ ಬಿಟ್ಟು
ಯಾರೂ ಸರಿಯಾದ ಭಾಷ್ಯವನ್ನು ಬರೆದಿಲ್ಲ ಎಂಬುದನ್ನು ಜಗತ್ತಿಗೆ ಪ್ರಕಟಣೆ ಮಾಡಿ ಅನೇಕ ಸಜ್ಜನರು ಯೋಗ್ಯವಾದ ಭಾಷ್ಯ ನಮಗೆ ಬೇಕಾಗಿದೆ ಎಂಬುದರ ಪ್ರಯತ್ನವನ್ನ ಕಾತುರತೆಯನ್ನು ತೋರಿಸುವ ಸಂದರ್ಭದಲ್ಲಿ ಆಗ ಆನಂದ ತೀರ್ಥರಾಗಿ ಅವತಾರವನ್ನು ಅವರು ಮಾಡಿ ಬ್ರಹ್ಮಸೂತ್ರಕ್ಕೆ ಯೋಗ್ಯವಾದ ಭಾಷ್ಯವನ್ನ ಅವರು ಬರೆದು ಕೊಡ್ತಾರೆ. ಹಾಗೆ ಭೀಮಸೇನ ದೇವರಾದಾಗ ಅವರು ಮಾಡಿರತಕ್ಕಂಥ ಒಂದು ದೊಡ್ಡ ಕೆಲಸ, ದೃಪದನ ಮನೆಗೆ ಅರ್ಜುನನನ್ನ ನಂತರ ಕರೆದೊಯ್ದು ದೃಪದನಿಗೆ ಪ್ರೀತಿಯಾಗುವಂತೆ, ದ್ರೋಣಾಚಾರ್ಯರಿಗೆ ಪ್ರೀತಿಯಾಗುವಂತೆ, ನಮ್ಮ ದ್ರೋಣಾಚಾರ್ಯರ ಕೈಗೆ ಪ್ರೀತಿಯಾಗುವಂತೆ ಅರ್ಜುನನ ಕೈಯಿಂದ ದೃಪದನ ಬಂಧನವನ್ನ ಮಾಡಿಸಿ ಕರೆದು ಬಂದದ್ದ ವಿಚಾರವನ್ನ ನಾವು ನೋಡ್ತಾ ಇದ್ದೇವೆ. ಇಂತಹ ನಮ್ಮ ಭೀಮಸೇನ ದೇವರ ಬಹಳ ಸುಂದರವಾಗಿರತಕ್ಕಂತಹದ್ದು, ಅದ್ಭುತವಾಗಿರತಕ್ಕಂತಹ ಕೆಲಸಗಳಲ್ಲಿ ಅನೇಕ ಕೆಲಸಗಳನ್ನ ನಾವು ನೋಡುವಾಗ ಭೀಮಸೇನ ದೇವರು ಅರ್ಜುನನೇ ಮೊದಲಾಗಬೇಕು, ಅರ್ಜುನನಿಗಿಂತ ನಾನು ಮೊದಲಾಗಬಾರದು ಅಂತ ತನಗೆಲ್ಲವೂ ಗೊತ್ತಿದ್ದರೂ ಕೂಡ ಭೀಮಸೇನ ದೇವರು ಆ ಲಕ್ಷ್ಯ ಛೇದನವನ್ನ ಮಾಡಲಿಕ್ಕೆ ದ್ರೋಣಾಚಾರ್ಯ ಯಾವ್ದಾರು ಒಂದು ಲಕ್ಷ್ಯವನ್ನಿಟ್ಟು ಎಲ್ಲರೂ ನೋಡ್ತಾ ಇದ್ದೀರಾ ಅಂತಂದ್ರೆ ಭೀಮಸೇನ ದೇವರು ಅದನ್ನ ಪ್ರಯತ್ನಪೂರ್ವಕವಾಗಿ ನೋಡದಂತೆ ಅರ್ಜುನನಿಗೆ ಆ ಕೀರ್ತಿ ಬರಲಿ ಅಂತ ತಾವು ಅರ್ಜುನನಿಗೆ ಆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಯಾಕೆಂದ್ರೆ ನನ್ನ ಕೈ ಹಿಡಿದವನ ಸಾಮರ್ಥ್ಯವೇ ಇಟ್ಟಿರುವಾಗ ನನ್ನ ಸಾಮರ್ಥ್ಯ ಎಷ್ಟಿದೆ ಎಂಬುದನ್ನು ತೋರಿಸಲಿಕ್ಕೆ ತಾವು ಆ ಕೆಲಸವನ್ನು ಅರ್ಜುನನ ಮೂಲಕವಾಗಿ ತಾವು ಮಾಡಿಸ್ತಕ್ಕಂಥವರಾಗಿದ್ದಾರೆ. ಇಂತಹ ಭೀಮಸೇನ ದೇವರು ತಮ್ಮ ಜೀವನದ ಅನೇಕ ಸಂದರ್ಭದಲ್ಲಿ ಯಾವತ್ತೂ ಯಾವ ದೇವತೆಗಳನ್ನ ಪ್ರಾರ್ಥನೆ ಮಾಡಿಲ್ಲ ಅನ್ನುವುದನ್ನ ಮತ್ತು ಪರಮಾತ್ಮನಿಗೆ ವಿರೋಧವನ್ನ ಭೀಮಸೇನ ದೇವರು ಎಂದಿಗೂ ಮಾಡುವುದಿಲ್ಲ ಅನ್ನುವುದನ್ನ ಶ್ರೀಮದ್ ಆಚಾರ್ಯ ನಮಗೆ ಬಹಳ ಚೆನ್ನಾಗಿ ತೋರಿಸಿಕೊಡುತ್ತಾರೆ. ಭೀಮನ ಪಾತ್ರದಲ್ಲಿ ನಾವು ನೋಡ್ತಕ್ಕಂತಹದ್ದು, ಭೀಮ ಯಾವತ್ತೂ ಯಾರನ್ನೂ ಪ್ರಾರ್ಥನೆ ಮಾಡಿಲ್ಲ ಅಂತ ಆಚಾರ್ಯಂದ್ರು. ಇಲ್ಲ, ಮಾಡಿದ್ದಾರಲ್ಲ ಭೀಮಸೇನ. ತಾವು ಏಕಚಕ್ರ ನಗರದಲ್ಲಿರುವಾಗ ತಾವು ಭಿಕ್ಷಾ ಬೇಡಿದ್ದಾರಲ್ಲ ಅಂದ್ರೆ ಆಚಾರ್ಯ ಹೇಳ್ತಾರೆ, ಭಿಕ್ಷಾಮಠಂಶ್ಚ ಹುಂಕಾರಾತ್. ಭೀಮಸೇನ ದೇವರು ಭಿಕ್ಷಾ ಬೇಡುವಾಗ ಎಲ್ಲ ಭಿಕ್ಷಿಗಾರರು ಬಂದು ಬೇಡುವಂತೆ ಅಮ್ಮ ತಾಯಿ ಅನ್ನ ಹಾಕು ಅಂತ ಕೇಳ್ತಿರ್ಲುವಂತೆ, ಹುಂಕಾರವನ್ನ ಮಾಡ್ತಿದ್ರಂತೆ. ಭೀಮಸೇನ ದೇವರ ಹುಂಕಾರದಿಂದ ಕರವದ್ ವೈಶ್ಯತೋ ಗೃಣನ್, ತಾವು ಟ್ಯಾಕ್ಸ್ ತೆಗೆದುಕೊಳ್ಳುವಂತೆ, ಹೇಗೆ ಒಬ್ಬ ರಾಜ ಟ್ಯಾಕ್ಸ್ ತೆಗೆದುಕೊಳ್ಳುವಂತೆ ಭೀಮಸೇನ ದೇವರು ತಗೊಳ್ತಾ ಇದ್ರು ಅಂತ. ಅಲ್ಲ, ಭೀಮಸೇನ ದೇವರು ಭಿಕ್ಷಾ ಬೇಡಲಿಲ್ಲ, ಹುಂಕಾರ ಮಾಡಿದ ಮಾತ್ರದಿಂದ ಅವರಿಗೆ ಎಲ್ಲರೂ ಭಿಕ್ಷೆಯನ್ನು ತಂದು ಹಾಕ್ತಾ ಇದ್ರು ಅಂತ. ಇದೊಂದು ದರೋಡೆ ಆಯ್ತಲ್ವಾ? ಮತ್ತೆ ಭಿಕ್ಷಾ ಬೇಡಲಿಲ್ಲ, ಎಲ್ಲ ಹುಂಕಾರ ಮಾಡಿದ ಮಾತ್ರದಿಂದ ಎಲ್ಲರೂ ತಂದು ಹಾಕ್ತಾ ಇದ್ರಲ್ಲ ಅಂದ್ರೆ ಆಚಾರ್ಯ ಹೇಳ್ತಾರೆ, ಯಾವ ವ್ಯಕ್ತಿ ತನ್ನ ವಿಹಿತವಾದ ವೃತ್ತಿಯಲ್ಲಿ ತಾನು ಆಸಕ್ತನಾಗಿರ್ತಾನೆ ಆತ ಈ ರೀತಿ ಮಾಡಿದ್ರಿಂದ ತಪ್ಪಿಲ್ಲ ಎಂಬುದನ್ನ ಆಚಾರ್ಯ ತೋರಿಸಿಕೊಡ್ತಾರೆ. ಆದ್ದರಿಂದ ಭೀಮಸೇನ ದೇವರು ಅತ್ಯಂತವಾಗಿ ತಮಗೆ ವಿಹಿತವಾದ ವೃತ್ತಿಯಲ್ಲಿ ತಾವಿದ್ದು ಪರಮಾತ್ಮನ ಸೇವೆಯನ್ನ ತಾವು ಸರಿಯಾಗಿ ಮಾಡಿದ್ದಾರೆ. ಇಂತಹ ಭೀಮಸೇನ ದೇವರು ಯಾವತ್ತೂ ಅವೈಷ್ಣವರಿಗೆ ಒಳಿತನ್ನ ಮಾಡಲಿಲ್ಲವಂತೆ, ಕೇವಲ ವೈಷ್ಣವರಿಗೆ ಮಾತ್ರ ಒಳ್ಳೆಯದನ್ನು ಮಾಡ್ತಾ ಇರ್ತಾರೆ ಭೀಮಸೇನ ದೇವರು. ತಾವು ಯುದ್ಧದಲ್ಲಿ ಯಾವೊಬ್ಬ ವೈಷ್ಣವರ ಸಂಹಾರವನ್ನು ಭೀಮಸೇನ ದೇವರು ಮಾಡುವುದಿಲ್ಲ, ಯಾವ ಒಬ್ಬ ವೈಷ್ಣವರನ್ನು ಕೊಲ್ಲೋದಿಲ್ಲ, ಯಾವೊಬ್ಬ ಅವೈಷ್ಣವನನ್ನು ಭೀಮಸೇನ ದೇವರು ಬಿಡೋದಿಲ್ಲ. ದುರ್ಯೋಧನ, ದುಶ್ಯಾಸನ, ಕರ್ಣ, ಯಾರ್ಯಾರು ದುರ್ಯೋಧನನ ಪಕ್ಷದವರಿದ್ದಾರೆ ಅವರೆಲ್ಲರನ್ನೂ ಕೂಡ ಭೀಮಸೇನ ದೇವರೇ ಸಂಹಾರ ಮಾಡುತ್ತಾರೆ. ದುರ್ಯೋಧನನ ಸಂಹಾರ ಭೀಮಸೇನ ದೇವರು, ದುಶ್ಯಾಸನ ಸಂಹಾರ, ದುರ್ಯೋಧನಾದಿಗಳ ತಮ್ಮಂದಿರೆಲ್ಲರನ್ನೂ ಕೂಡ ಭೀಮಸೇನ ದೇವರು ಸಂಹಾರ ಮಾಡ್ತಿರ್ತಾರೆ. ಭೀಮಸೇನ ದೇವರ ಅದ್ಭುತವಾದ ಯುದ್ಧ ಅಂದರೆ ಯಾವುದೋ ಒಂದು ಬಾಣ ಹಿಡಿದುಕೊಂಡು ಬಿಲ್ಲು ಹಿಡಿದುಕೊಂಡು ಗದೆಯಿಂದ ಕೊಲ್ಲುವುದಲ್ಲ. ಆ ಭೀಮಸೇನ ದೇವರ ಯುದ್ಧ ಹೇಗಿರ್ತಿತ್ತು ಅಂದ್ರೆ ಮಹಾಭಾರತ ಹೇಳುತ್ತೆ, ಸತ್ತ ಆನೆಗಳನ್ನ ತಮ್ಮ ಒಂದು ಕೈಯಲ್ಲಿ ಹಿಡಿದು ಎತ್ತುತ್ತಾ ಇದ್ರಂತೆ ಭೀಮಸೇನ ದೇವರು. ನಾಗಾಯುತ ಬಲೋಮಾನಿ ಅಂತ 1000 ಆನೆಗಳ ಬಲವುಳ್ಳಂತಹ ಭೀಮಸೇನ, 1000 ಆನೆಗಳ ಬಲ. ಹೇಗಿರಬೇಡ ಒಬ್ಬ ವ್ಯಕ್ತಿ, 1000 ಆನೆಗಳ ಬಲ. ಆತ ಒಂದು ಆನೆಯನ್ನ ಎತ್ತಿ ಒಮ್ಮೆ ಬಿಸಾಕಿದರೆ ಒಂದು ಅಕ್ಷೋಹಿಣಿ ಸೈನ್ಯ ಸತ್ತು ಹೋಗ್ತಿತ್ತಂತೆ. ಆ ರೀತಿ ಭೀಮಸೇನ ದೇವರ ಯುದ್ಧದ ಕೌಶಲ್ಯವನ್ನು ಕೂಡ ನಾವು ಮಹಾಭಾರತದಲ್ಲಿ ನೋಡ್ತಕ್ಕಂಥವರಾಗುತ್ತೀವಿ. ಅಂತಹ ಭೀಮಸೇನ ದೇವರ ಕೈಗೆ ಯಾವ ವೈಷ್ಣವರು ಸಿಕ್ಕರೂ ಕೂಡ ಸಂಹಾರ ಮಾಡ್ತಾ ಇರಲಿಲ್ಲವಂತೆ. ಒಮ್ಮೆ ದ್ರೋಣಾಚಾರ್ಯರು ಸಿಕ್ಕಾಕೊಂಡಿರ್ತಾರೆ. ಅಂತಹ ದ್ರೋಣಾಚಾರ್ಯರು ಕೈಗೆ ಸಿಕ್ಕಾಗ ಭೀಮಸೇನ ದೇವರು ಹಿಡಿದು 100 ಬಾರಿ ಅವರ ರಥಗಳನ್ನ ತಿರುಗಿಸಿ ಮೇಲಕ್ಕೆ ಬಿಸಾಕಿ ಬಿಡ್ತಾರೆ. ಮೇಲೆ ಹೋದ ದ್ರೋಣಾಚಾರ್ಯ ಹೇಳ್ತಾರೆ, ಅಶ್ವತ್ಥಾಮ ಉದ್ದಿನ ಬೇಳೆ ನೆನೆ ಹಾಕಿಬಿಡು, ನನ್ನ ಕತೆ ಮುಗಿದೋಯ್ತು, ವೈಕುಂಠ ಸಮಾರಾಧನೆ ರೆಡಿ ಆಗ್ತಾ ಇದ್ದೇನೆ, ನಂದು ಗೋವಿಂದ ಆಯ್ತು ಕತೆ ಅಂತ. ಆದ್ರೆ ಮೇಲೆ ಬಿಸಾಕಿದ ದ್ರೋಣಾಚಾರ್ಯರ ರಥವನ್ನ ಭೀಮಸೇನ ದೇವರು ಹಾಗೆ ಹಿಡಿದು ಕೆಳಗೆ ನಿಲ್ಲಿಸಿ, ಬ್ರಾಹ್ಮಣ ನಿನಗೆ ನಾಚಿಕೆ ಆಗಬೇಡವಾ, ಎಂಥ ದೊಡ್ಡ ವ್ಯಕ್ತಿ ನೀನು, ಬ್ರಾಹ್ಮಣನಾಗಿ ಕರಾಗ್ರೆ ಕೈಗಳಲ್ಲಿ ಬೇಕಾದಂತಹ ಸಶರಂಧನು, ಬಾಯಲ್ಲಿ ಚತುರೋವೇದ, ಬಾಯಲ್ಲಿ 4 ವೇದಗಳಿದೆ, ಎಲ್ಲ ಧನುಸ್ಸನ್ನ ಕೈಯಲ್ಲಿ ಹಿಡಿದು ಅಪ್ಪ ಮಗ ಇಬ್ಬರು ಹಾಳಾಗುತ್ತಾ ಇದ್ದೀರಿ, ನಿಮ್ಮ ವ್ಯಕ್ತಿತ್ವ ಇಂಥ ನೀಚ ವ್ಯಕ್ತಿತ್ವವಾಗಿದೆ, ಈ ರೀತಿಯಾಗಿ ಬದುಕುವುದು ನಿನಗೇನು ಒಳ್ಳೆಯದಲ್ಲ ಅಂತ ಹೇಳಿ ದ್ರೋಣಾಚಾರ್ಯರನ್ನ ಕೊಲ್ಲದೆ ಬಿಟ್ಟು ಬಿಡ್ತಾರೆ ಭೀಮಸೇನ ದೇವರು. ಇದೇ ಭೀಮಸೇನ ದೇವರ ಧರ್ಮವನ್ನ ನಾವು ನೋಡಬೇಕು.
ಮತ್ತೊಮ್ಮೆ ಭೀಮಸೇನ ದೇವರ ಕೈಯಲ್ಲಿ ಯುದ್ಧದಲ್ಲಿ ಕರ್ಣ ಸಿಗಾಕೊಂಡಿರ್ತಾನೆ. ಕರ್ಣ ಯಾಕೆ ಸಿಗಾಕೊಂಡ ಅಂದ್ರೆ ಭೀಮಸೇನ ದೇವರ ಒಂದು ಪ್ರತಿಜ್ಞೆಯಂತೆ, ಯಾರಾದರೂ ಭಗವಂತನ ನಿಂದನೆಯನ್ನ ಪರೋಕ್ಷದಲ್ಲಾಗಲಿ ಅಪರೋಕ್ಷದಲ್ಲಾಗಲಿ ಮಾಡಿದರೆ ಅವರ ನಾಲಿಗೆಯನ್ನ ಛೇದನ ಮಾಡಿಬಿಡ್ತೀನಿ ಅಂತ. ಅಂತಹ ನಾಲಿಗೆಯನ್ನ ಛೇದನ ಮಾಡಲಿಕ್ಕೆ ಹೊರಟ ಭೀಮಸೇನ ದೇವರು ಮಾಡಿದ ಪ್ರತಿಜ್ಞೆ ಕರ್ಣನಿಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಕರ್ಣ ಏನು ಮಾಡಿಬಿಡ್ತಾನೆ, ಧರ್ಮರಾಜನನ್ನ ಬಂಧನ ಮಾಡಿಬಿಡ್ತಾನೆ. ಧರ್ಮರಾಜನ ಬಂಧನ ಮಾಡಿದಾಗ ಆಗ ಹೀಯಾಳಿಸ್ತಾ ಧರ್ಮರಾಜನಿಗೆ ಹೇಳ್ತಾನೆ, ಅಲಾ ಧರ್ಮರಾಜ, ನಿನ್ನನ್ನು ಯಾವಾಗಲೂ ರಕ್ಷಣೆ ಮಾಡುವ ಕೃಷ್ಣ ಎಲ್ಲಿದ್ದಾನೆ, ಅವನು ಬಂದು ನಿನ್ನನ್ನು ಕಾಪಾಡಲಿ ಇದ್ದರೆ ಅಂತ ಛೇಡಿಸಿ ಮಾತಾಡ್ತಾನೆ. ಇದು ಎಲ್ಲೋ ಇದ್ದ ಭೀಮಸೇನನಿಗೆ, ಯುದ್ಧದಲ್ಲಿದ್ದ ಭೀಮಸೇನನಿಗೆ ಕೇಳಿಸುತ್ತೆ. ಕೇಳಿಸಿದ ಭೀಮಸೇನ ತಕ್ಷಣ ಕರ್ಣನ ಬಳಿಗೆ ಬರ್ತಾನೆ. ಅವನ ನಾಲಿಗೆಯನ್ನು ತೆಗೆದು ಛೇದನ ಮಾಡಬೇಕು ಅಂತ ತನ್ನ ಬಳಿಯಲ್ಲಿದ್ದ ಪುಟ್ಟ ಕತ್ತಿ ಚುರಿಕಾವನ್ನು ತೆಗೆದು ಅವನ ನಾಲಿಗೆಯನ್ನು ಹಿಡಿಯುವ ಸಂದರ್ಭದಲ್ಲಿ ಕರ್ಣನಿಗೆ ಸಾರಥಿಯಾಗಿದ್ದ ಶಲ್ಯ ಹೇಳ್ತಾನೆ, ಕರ್ಣ ಭೀಮಸೇನ, ನೀವನನ್ನು ಕೊಲ್ಲಬಾರದು. ಯಾಕೆಂದ್ರೆ ಕರ್ಣಂ ಹಂತ ಧನಂಜಯ ಅಂತ ದ್ರೌಪದಿ ಪ್ರತಿಜ್ಞೆ ಮಾಡಿದ್ದಾಳೆ. ದುರ್ಯೋಧನನನ್ನ ಭೀಮ ಕೊಲ್ಲಬೇಕು, ಕರ್ಣನನ್ನ ಅರ್ಜುನ ಕೊಲ್ಲಬೇಕು ಅಂತ ಪ್ರತಿಜ್ಞೆ ಇದೆ. ಪ್ರತಿಜ್ಞೆಗೆ ಭಂಗವಾಗತ್ತೆ. ಆದ್ರಾಯ್ತು, ಏನು ಯಾರಾದ್ರೂ ಒಬ್ರು ಅಣ್ಣ ತಮ್ಮಂದ್ರಲ್ಲಿ ಯಾರೊಬ್ರು ಕೊಲ್ತೀವಿ ಅಂದ್ರೆ, ಇಲ್ಲ, ನೀನಿವಾಗ ಇವನನ್ನ ನಾಲಿಗೆಯನ್ನ ಛೇದನ ಮಾಡಿದರೆ, ಯಾಕೆಂದ್ರೆ ಕರ್ಣೋಪಿಧಾಯ ನಿರಯಾತ್ ಜತಕಲ್ಪ ಈಶೆ ಹಸ್ತಾವಿತರ್ಯ ಗೃಣಿಭಿಹಿ ನೃಭಿರಸ್ಯವಾನೆ. ಹರಿವಾಯು ಗುರುಗಳ ನಿಂದನೆಯನ್ನ ಕೇಳಿದರೆ ಅವನ ಯಾರು ನಿಂದನೆ ಮಾಡ್ತಾನೆ ಅವನ ನಾಲಿಗೆಯನ್ನ ಛೇದನ ಮಾಡಬೇಕಂತೆ. ಇಲ್ಲ, ಯೋಗ್ಯತೆ ಇಲ್ಲದೆ ಹೋದರೆ ಕಿವಿಮುಚ್ಚಿ ಹೋಗಬೇಕಂತೆ. ಇಲ್ಲ, ನಮ್ಮನ್ನ ಬಂಧನ ಮಾಡಿ ನಮ್ಮ ಎದುರಿಗೆ ಹರಿವಾಯುಗಳ ನಿಂದನೆ ಮಾಡ್ತಾ ಇದ್ದಾರೆ ಅಂದ್ರೆ ಅಸೂನಪಿ ಪ್ರಾಣವನ್ನಾದರೂ ಬಿಡಬೇಕಾಗಲಿ ಹರಿವಾಯು ಗುರುಗಳ ನಿಂದನೆಯನ್ನ ಕೇಳಬಾರದು ಎಂಬುದಾಗಿ ನಿಯಮನ. ಆದ್ದರಿಂದ ಭೀಮಸೇನ ದೇವರು ಏನ್ ಮಾಡ್ತಾರೆ, ಕರ್ಣನ ನಾಲಿಗೆಯನ್ನ ಛೇದನ ಮಾಡಲಿಕ್ಕೆ ಬರ್ತಾರೆ. ಆಗ ಶಲ್ಯ ಹೇಳ್ತಾನೆ, ಇವನ ನಾಲಿಗೆ ಛೇದನ ಮಾಡಿಬಿಟ್ರೆ ಇವನನ್ನ ಅರ್ಜುನ ಕೊಲ್ಲೋದಿಲ್ಲ. ಯಾಕೆಂದ್ರೆ ಯಾವ ಪಶುವನ್ನ ನಾವು ಬಲಿಯನ್ನಾಗಿ ಕೊಡಬೇಕು ಅಂತ ಇಟ್ಟುಕೊಂಡಿದ್ದೇವೆ ಆ ಪಶುವಿನ ಅಂಗ ನ್ಯೂನವಾಗಿ ಬಿಟ್ರೆ ಪಶು ಬಲಿಗೆ ಅಯೋಗ್ಯವಾಗಿ ಬಿಡುತ್ತೆ, ಕೊಡುವ ಹಾಗಿಲ್ಲ. ಆದ್ರಿಂದ ಕೊಡಬಾರದು. ಹೀಗೆ ನಾಲಿಗೆ ಛೇದನ ಮಾಡಿಕೊಂಡ ಕರ್ಣ ಬದುಕೋದಿಲ್ಲ, ಸತ್ತೋಗಿ ಬಿಡುತ್ತಾನೆ. ಅರ್ಜುನನ ಪ್ರತಿಜ್ಞೆ ಭಂಗವಾಗತ್ತೆ ಭೀಮಸೇನ. ಆದ್ರಿಂದ ನೀ ದಯವಿಟ್ಟು ಇವನನ್ನು ಕೊಲ್ಲಬೇಡ ಅಂತ ಅಂದಾಗ ಬಿಟ್ಟವನು ಭೀಮಸೇನ. ಇಂತಹ ಭೀಮಸೇನ ದೇವರು ಎಷ್ಟು ಧರ್ಮದಲ್ಲಿ ಅವರಿಗೆ ಜಾಗೃತಿ ಅಂತಂದ್ರೆ ಬಹಳ ಸಿದ್ಧವಾದ ಜಾಗೃತಿ ಭೀಮಸೇನ ದೇವರದು. ತನ್ನ ಹೆಂಡತಿಯನ್ನ ಸಾಮಾನ್ಯವಾಗಿ ಸಭೆಯಲ್ಲಿ ಇನ್ನೊಬ್ಬ ಗಂಡಸನ ಎದುರಿಗೆ ತನ್ನ ಹೆಂಡತಿಯನ್ನ ಯಾರೂ ವರ್ಣನೆ ಮಾಡೋದಿಲ್ಲ. ತನ್ನ ಹೆಂಡತಿಯ ಅಂಗಾಂಗಗಳು ಹೀಗಿದೆ, ಅವಳ ಸೌಂದರ್ಯ ಹೀಗಿದೆ ಅಂತ. ಆದರೆ ಧರ್ಮರಾಜ ತಾನೇನು ಮಾಡ್ತಾನೆ, ತಾನು ದ್ಯೂತದಲ್ಲಿ ಸೋಲುವ ಸಂದರ್ಭ ಬಂದಾಗ ದ್ರೌಪದಿಯನ್ನ ಪಣಕ್ಕೆ ಇಟ್ಟ ಸಂದರ್ಭದಲ್ಲಿ ಆ ದ್ರೌಪದಿಯನ್ನ ವರ್ಣನೆ ಮಾಡಿ ಹೇಳ್ತಾನೆ. ಅದನ್ನ ಕೇಳಿ ಸಹಿಸಿಕೊಳ್ಳಲಾರದೆ ಇದ್ದ ಭೀಮಸೇನ, ನಿಜವಾದ ಗಂಡ ಭೀಮಸೇನನೇ. ದ್ರೌಪದಿಗೆ ಆಪತ್ತು ಬಂದಾಗೆಲ್ಲ ಉಳಿಸಿಕೊಟ್ಟವನು ಭೀಮಸೇನ ದೇವರೊಬ್ಬರೇ. ದ್ರೌಪದಿಯನ್ನ ಎಲ್ಲ ಕಾಲಗಳಲ್ಲಿ ರಕ್ಷಣೆ ಮಾಡಿದವನು ಭೀಮಸೇನನೇ. ಆದರೆ ಹೆಸರಿಗೆ 5 ಜನ ಗಂಡಂದ್ರೆ ಹೊರತು ನಿಜವಾದ ಗಂಡ ಭೀಮಸೇನನೇ. ಅಂತ ಭೀಮಸೇನ ದೇವರು ತಾವೇನು ಮಾಡ್ತಾರೆ, ಆಗ ಒಂದು ಮಾತನಂತಾರೆ, ಸಹದೇವ ಬೆಂಕಿಯನ್ನು ತೆಗೆದುಕೊಂಡು ಬಾ, ಯಾವ ಹೆಂಡತಿಯನ್ನ ತಾನು ಪಣಕ್ಕಿಟ್ಟಿದ್ದಾನೆ ಅವನ ಕೈಯನ್ನ ಸುಟ್ಟು ಬಿಡುತ್ತೇನೆ ಅಂತ. ಆದರೆ ಭೀಮಸೇನ ದೇವರ ಧರ್ಮ ಪ್ರಜ್ಞೆ ಎಷ್ಟಿದೆ, ಅಣ್ಣನ ಕೈಯನ್ನು ಸುಟ್ಟರೆ ಮಹಾಪಾಪ. ಅದಕ್ಕೆ ಭೀಮಸೇನ ದೇವರು ತಾವೇನು ಹೇಳ್ತಾರೆ, ಉತ್ತಮೇ ವಚಸಾ ಶಿಕ್ಷಾ ಮಧ್ಯಮೇ ಅರ್ಥಾಪಹಾರಣಂ ಅಧಮೇ ದೇಹದಂಡಸ್ತು ಅಂತ. ಭೀಮಸೇನ ದೇವರ ಧರ್ಮದ ಬುದ್ಧಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ಭೀಮಸೇನ ದೇವರು ದೊಡ್ಡವರಿಗೆ ಮಾತಿನಿಂದ ನೀವು ಮಾಡಿದ್ದು ತಪ್ಪು ಅಂತ ತಿಳಿಸಿಕೊಟ್ರೆ ಸಾಕು, ಅವರಿಗೆ ದೇಹದಂಡನೆ ಬೇಕಾಗಿಲ್ಲ ಎಂಬುದನ್ನು ತೋರಿಸಿಕೊಡ್ತಾರೆ ಭೀಮಸೇನ ದೇವರು. ಇದರ ಜೊತೆಗೆ ಮತ್ತೊಂದು ಭೀಮಸೇನ ದೇವರು ಹೇಳ್ತಾರೆ, ಅಣ್ಣ, ಹೆಂಡತಿಯನ್ನ ನೀನೇನೋ ಇವತ್ತು ಪಣಕ್ಕಿಟ್ಟು ಬಿಟ್ಟಿ, ಆದರೆ ಹೆಂಡತಿ ದೂಷಿತಳಾದರೆ, ಹೆಂಡತಿ ಪರಪುರುಷನ ಬಳಿಗೆ ಅವಳು ಹೋದಳು ಅಂತಂದರೆ ನಮ್ಮ ಇಹಲೋಕದ ಕೀರ್ತಿಯು ಹಾಳಾಗಿ ಬಿಡುತ್ತೆ. ಪರಲೋಕಕ್ಕೋಸ್ಕರವಾಗಿ ಅವಳು ಕೊಟ್ಟಿರತಕ್ಕಂಥ ಸತ್ಸಂತಾನವೂ ನಮಗಿಲ್ಲದಂತಾಗಿ ಬಿಡುತ್ತೆ. ಸ್ತ್ರೀ ಪರಪುರುಷನ ಜೊತೆಗೆ ಹೋಗಿ ಬಂದರೆ ಅವಳ ಸಹವಾಸ ಮಾಡುವಂತಿಲ್ಲ, ಅವಳನ್ನ ಮನೆಯಲ್ಲಿಟ್ಟುಕೊಂಡು ಅವಳ ಜೊತೆಗಿರುವಂತಿಲ್ಲ, ಅವಳನ್ನು ಹೊರಗೆ ಬಿಟ್ಟರೆ ಪುನಃ ಪುನಃ ವ್ಯಭಿಚಾರಾದಿಗಳನ್ನು ಮಾಡುತ್ತಾಳೆ. ಇದೆಲ್ಲ ವಾದರಾಜತೀರ್ಥ ಶ್ರೀಪಾದಂಗಳವರು ತಮ್ಮ ಭಾವಪ್ರಕಾಶಿಕಾದಲ್ಲಿ ಬರೀತಾರೆ. ಆ ಹೆಣ್ಣನ್ನ ವ್ಯಭಿಚಾರ ಮಾಡುವ ಹೆಣ್ಣನ್ನ ಹೊರಗೆ ಬಿಟ್ಟರೆ ನಮಗೆ ಅಪಕೀರ್ತಿ, ಮನೆಯಲ್ಲಿಟ್ಟುಕೊಂಡ್ರೆ ನೋಡಿ ದುಃಖ ಪಡಬೇಕು. ಅನ್ನಾಹಾರಾದಿಗಳನ್ನು ಹಾಕದೆ ಹೋದರೆ, ಹಾಗೆ ಸತ್ತರೆ ಸ್ತ್ರೀವಧೆಯ ದೋಷ. ಆದ್ರಿಂದ ಹೆಂಡತಿಯನ್ನ ದೂಷಿತಳಾಗದಂತೆ ನೋಡಿಕೊಳ್ಳಬೇಕಾದ ಕರ್ತವ್ಯ ನಮ್ಮದು. ಆದ್ರಿಂದ ಇದು ವಿದ್ಯಾ, ಕರ್ಮ ಮತ್ತು ನಮ್ಮ ಸಂತತಿ ಮೂರೂ ಕೂಡ ನಮ್ಮನ್ನು ಉಳಿಸುತ್ತೆ. ಅಂತ ಹೆಂಡತಿಯನ್ನ ನೀನು ಇಟ್ಟು ಬಹಳ ತಪ್ಪು ಮಾಡ್ತಾ ಇದ್ದಿ ಎಂಬುದನ್ನು ತೋರಿಸಿಕೊಟ್ಟ ಭೀಮಸೇನ ದೇವರು ಪರಮ ಶ್ರೇಷ್ಠರಾಗಿರ್ತಕ್ಕಂಥವರು. ಅವರು
ವೈಷ್ಣವರ ಧರ್ಮದ ಬಗ್ಗೆ ಎಷ್ಟು ಜಾಗೃತರಾಗಿದ್ದರು ಭೀಮಸೇನ ದೇವರು ಅಂತಂದರೆ, ಪರಮಾದ್ಭುತವಾಗಿರತಕ್ಕಂಥ ವೈಷ್ಣವ ಧರ್ಮದಲ್ಲಿ ಅವರಿಗೆ ಪರಮಶ್ರೇಷ್ಠವಾದ ಜಾಗೃತಿ ಎಂಬತಕ್ಕಂಥದ್ದಿತ್ತು. ಮಹಾಭಾರತದ ಕೊನೆಯ ಸಂದರ್ಭ. ಮಹಾಭಾರತದ ಕೊನೆಯಲ್ಲಿ ಧೃತರಾಷ್ಟ್ರ ವನವಾಸಕ್ಕೋಸ್ಕರವಾಗಿ ಹೋಗಬೇಕು ಅಂತ ಹೊರಟು ಬಿಟ್ಟಿರ್ತಾನೆ. ಹೊರಟ ಸಂದರ್ಭದಲ್ಲಿ ತಾನು ಧರ್ಮರಾಜನನ್ನು ಕೇಳುತ್ತಾನೆ, ಧರ್ಮರಾಜ, ನಾನು ಶ್ರಾದ್ದಾಯ ವಿತ್ತಮಾಕಾಂಕ್ಷನ್, ನನಗೆ ದುಡ್ಡು ಬೇಕಾಗಿದೆ ಅಂತ ಕೇಳಿದಾಗ ಧರ್ಮರಾಜ ಕೇಳುತ್ತಾನೆ, ಯಾಕೆ ದುಡ್ಡು ಬೇಕು ಅಂತ. ಭೀಮಸೇನ ಕೇಳುತ್ತಾನೆ, ದುಡ್ಡು ಯಾಕೆ ಬೇಕು ಅಂತ. ನನ್ನ ಮಕ್ಕಳಿಗೆ ಶ್ರಾದ್ದ ಮಾಡ್ತೀನಿ ಅಂತ. ಸಾಮಾನ್ಯವಾಗಿ ಶ್ರಾದ್ದ ನಾವೆಲ್ಲರಿಗೂ ಮಾಡಬಹುದು. ಈಗಿನ ಕಾಲದಲ್ಲಂತೂ ಧರ್ಮೋದಕ ಎಲ್ಲರಿಗೂ ಕೊಟ್ಟು ಬಿಡ್ತೇವೆ. ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರದು, ಅವರು ವೈಷ್ಣವರೇ, ಅವ್ರು ಯಾವ ರೀತಿಯಲ್ಲಿ ಇದ್ರು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಬಂಧುಗಳು ಅಂತಾಗಿಬಿಟ್ರೆ, ಏನಾರು ಬೇಕಾದವರು ಅಂತಾಗಿಬಿಟ್ರೆ ಎಲ್ಲರಿಗೂ ಧರ್ಮೋದಕ ಕೊಡುವುದೇ. ಆದರೆ ಭೀಮಸೇನ ಹೇಳುತ್ತಾನೆ, ಈ ದುರ್ಯೋಧನಾದಿಗಳೆಲ್ಲ ಅವೈಷ್ಣವರು, ಇವರಿಗೆ ಶ್ರಾದ್ದ ಮಾಡಬಾರದು ಅಂತಾನೆ. ಶ್ರಾದ್ದಾಯ ವಿತ್ತಮಾಕಾಂಕ್ಷನ್, ಶ್ರಾದ್ದಕ್ಕೋಸ್ಕರವಾಗಿ ದುಡ್ಡು ಕೊಡು ಅಂದ್ರೆ ಕೊಡೋದಿಲ್ಲ ಅಂತಾನೆ. ಯಾಕೆ? ಮತ್ತೆ ಶ್ರಾದ್ದ ಮಾಡದೆ ಹೋದ್ರೆ ಅವ್ರು ನರಕಕ್ಕೆ ಬೀಳುತ್ತಾರಲ್ಲ ಅಂದ್ರೆ. ಭೀಮಸೇನ ದೇವರು ಹೇಳ್ತಾರೆ, ಕಷ್ಟಾತ್ ಕಷ್ಟತರಂ ಯಾಂತು ಸರ್ವೇ ದುರ್ಯೋಧನಾದಯ, ಎಲ್ಲ ದುರ್ಯೋಧನಾದಿಗಳೆಲ್ಲರೂ ಕೂಡ ನರಕಕ್ಕೆ ಬೀಳಬೇಕು. ಅವ್ರಿಗೊಂದೊಮ್ಮೆ ನಾವು ಒಳ್ಳೆ ಶ್ರಾದ್ದವನ್ನು ಮಾಡಿಬಿಟ್ರೆ ಉತ್ತಮ ಗತಿ ಆಗಿಬಿಟ್ಟೀತು. ಯಾರು ಉತ್ತಮರಲ್ಲವೋ ಅವರಿಗೆ ನಾವು ಉತ್ತಮ ಶ್ರಾದ್ದವನ್ನು ಮಾಡಬಾರದು. ಯಾರು ಅಂಗಾರಾಕ್ಷತೆ ವೈಷ್ಣವ ಧರ್ಮಗಳನ್ನು ಆಚರಣೆ ಮಾಡೋದಿಲ್ಲ, ಯಾರು ಏಕಾದಶಾದಿಗಳನ್ನ ಉಪಚಾರಗಳನ್ನು ಮಾಡೋದಿಲ್ಲ, ಅಂಥವರಿಗೆ ಶ್ರಾದ್ದ ಮಾಡಬಾರದು. ಇದು ವೀರ ವೈಷ್ಣವ ಧರ್ಮ ಭೀಮಸೇನ ದೇವರ ಪರಮ ಧರ್ಮವಾಗಿತ್ತು. ಅಂತಹ ಭೀಮಸೇನ ದೇವರು ತಾವು ಹೀಗೆ ಆ ಭೀಮಸೇನಾದಿಗಳ ದುರ್ಯೋಧನಾದಿಗಳ ಬಗ್ಗೆ ಹೀಗೆ ನಿಷ್ಠುರವಾದ ಮಾತನಾಡಿದ್ದರೂ ಕೂಡ ಬಾಲ್ಮೀಕರಾಜರು ಕೇಳಿದ್ದರಂತೆ. ಬಾಲ್ಮೀಕರಾಜರು ದುರ್ಯೋಧನನ ಪಕ್ಷದಲ್ಲೇ ಸೇರಿಕೊಂಡು ಬಾಲ್ಮೀಕರಾಜರು ಭೀಮಸೇನಾದಿಗಳಿಗೆ ತಾತನಾಗಬೇಕು ಅಂತ ಬಾಲ್ಮೀಕ ಕುರುಕ್ಷೇತ್ರದ ಯುದ್ಧಕ್ಕೆ ಬಂದಾಗ ಕೇಳಿದ್ದನಂತೆ, ಭೀಮಸೇನ ನೀನೇ ನನ್ನನ್ನು ಕೊಲ್ಲಬೇಕು ಅಂತ. ಯಾಕೆಂದ್ರೆ ನಾನು ಪಾಂಡವರ ಕಡೆಗೆ ಸೇರಿಕೊಂಡ್ರೆ ದುರ್ಯೋಧನಾದಿಗಳ ಕೈಯಿಂದ ನನಗೆ ವಧೆಯಾಗತ್ತೆ. ಅದಕ್ಕೆ ನಾನು ದುರ್ಯೋಧನಾದಿಗಳ ಕಡೆಗೆ ನಿಂತು ಸಾಯುವಾಗ ಕೃಷ್ಣನ ದರ್ಶನ, ನನಗೆ ಮರಣ ಭೀಮಸೇನನಿಂದಲೇ ಬರಬೇಕು ಅಂತ ಸ್ವಯಂ ಪ್ರಹ್ಲಾದರಾಜರ ಅವತಾರಿಗಳಾಗಿರತಕ್ಕಂಥ ಬಾಲ್ಮೀಕರಾಜರು ತಾವು ಭೀಮಸೇನನನ್ನ ಪ್ರಾರ್ಥನೆ ಮಾಡಿಕೊಂಡಿರ್ತಾರೆ, ಮೊಮ್ಮಗ ನೀನೇ ನನ್ನನ್ನು ಕೊಲ್ಲಬೇಕು, ಮತ್ತೊಬ್ಬರು ಕೊಲ್ಲಬಾರದು ಅಂತ. ಆದ್ರಿಂದ ಬಾಲ್ಮೀಕರಾಜರ ಒಬ್ಬರ ವಿನಃ ಭೀಮಸೇನ ದೇವರು ಯಾವ ವೈಷ್ಣವರನ್ನು ಸಂಹಾರ ಮಾಡಲಿಲ್ಲ ತಮ್ಮ ಯುದ್ಧದ ಕಾಲದಲ್ಲಿ. ಮತ್ತೂ ಒಂದು ಪ್ರಸಂಗ ನಾವು ನೋಡಬೇಕು. ಜರಾಸಂಧ ಅವನ ವಧೆಯ ಸಂದರ್ಭ, ರಾಜಸೂಯಾಗವನ್ನು ಮಾಡಬೇಕು ಅನ್ನುವ ಒಂದು ಸಂದರ್ಭ. ಆ ರಾಜಸೂಯಾಗದ ಸಂದರ್ಭದಲ್ಲಿ ಧರ್ಮರಾಜನಿಗೆ ಕೃಷ್ಣ ಹೇಳುತ್ತಾನೆ, ಅರ್ಜುನ ಮತ್ತು ಭೀಮಸೇನರ ಜೊತೆಗೆ ಹೋಗಿ ಜರಾಸಂಧನ ವಧೆ ಮಾಡಿ ಬರ್ತೀನಿ ಅಂತ. ಆಗ ಧರ್ಮರಾಜ ಹೇಳುತ್ತಾನೆ, ಕೃಷ್ಣ ನೀನೇ ಜರಾಸಂಧನಿಗೆ ಅಂಜಿ ಅಂಜಿ ಎಷ್ಟೋ ಬಾರಿ ಓಡೋಗಿ ದ್ವಾರಕಾ ನಗರದಲ್ಲಿ ಮನೆ ಕಟ್ಟಿಕೊಂಡಿದ್ದೀಯಾ, ಇನ್ನು ಸೋತ ನೀನು ಎಂದೂ ನೋಡದೇ ಇರತಕ್ಕಂಥ ಭೀಮಸೇನ ಅರ್ಜುನ ಇವರಿಬ್ಬರು ಜರಾಸಂಧನನ್ನು ಸಂಹಾರ ಮಾಡಬಲ್ಲರೇ ಅಂತ ಕೃಷ್ಣನ ಬಲದ ಬಗ್ಗೆ ಭೀಮಸೇನನ ಬಲದ ಬಗ್ಗೆ ಸಂಶಯವನ್ನ ವ್ಯಕ್ತ ಮಾಡುತ್ತಾನೆ ಧರ್ಮರಾಜ. ಭೀಮಸೇನನಿಗೆ ತನ್ನ ಬಲದ ಬಗ್ಗೆ ಸಂಶಯ ಪಟ್ಟರು ಪರವಾಗಿಲ್ಲ, ಕೃಷ್ಣನ ಬಲದ ಬಗ್ಗೆ ಸಂಶಯ ಪಟ್ಟಿದ್ದನ್ನು ಭೀಮಸೇನ ದೇವರು ಸಹಿಸೋದಿಲ್ಲ. ಇವಾಗ ನಮ್ಮಲ್ಲಿ ಹೇಗೆ ಅಂದ್ರೆ, ನಮ್ಮ ಹೆಂಡತಿಯನ್ನ ನಮ್ಮ ಮಕ್ಕಳನ್ನು ಯಾರು ಬೈದರೆ ಅವರ ಕಾಲರ್ ಹಿಡ್ಕೋತೀವಿ, ನನ್ನ ಹೆಂಡತಿ ಮಕ್ಕಳನ್ನು ನೀನ್ಯಾಕಂತೀಯ ಅಂತ. ಅದೇ ದೇವರ ಬಗ್ಗೆ ಅಂದರೆ ದೇವರು ನೋಡ್ಕೊಳ್ತಾನೆ, ನಮಗ್ಯಾಕೆ ಬೇಕು ಅಂತ ನಾವು ಬಹಳ ಕೈ ಬಿಟ್ಟು ಬಿಡ್ತೇವೆ, ದೇವರಿದ್ದಾನೆ ನೋಡ್ಕೊಳ್ತೇನೆ ಅಂತ. ಆದರೆ ಭೀಮಸೇನ ದೇವರು ಯಾವತ್ತೂ ಹಾಗಿರಲಿಲ್ಲ. ಪರಮಾತ್ಮನ ನಿಂದನೆಯನ್ನ ಯಾರಾದರೂ ಮಾಡಿದರೂ ಕೂಡ ತಾವು ಸಹನೆ ಮಾಡುತ್ತಾ ಇರಲಿಲ್ಲ. ಅಂತಹ ಜರಾಸಂಧನ ವಧೆಯ ಸಂದರ್ಭದಲ್ಲಿ ಕೃಷ್ಣನ ಬಲದ ಬಗ್ಗೆ ಸಂಶಯಪಟ್ಟ ಧರ್ಮರಾಜನಿಗೆ ಭೀಮಸೇನ ದೇವರು ಹೇಳ್ತಾರೆ, ಅಣ್ಣ ಕೃಷ್ಣನ ಬಲದ ಬಗ್ಗೆ ನಿನಗೆ ಯೋಗ್ಯವಾದ ಜ್ಞಾನ ಇಲ್ಲ, ನಿನಗೊಂದು ಮಾತು ಹೇಳ್ತೀನಿ ಕೇಳು. ಕೃಷ್ಣ ತಾನ್ಯಾಕೆ ಜರಾಸಂಧನನ್ನ ವಧೆ ಮಾಡಿಲ್ಲ ಅಂದ್ರೆ, ಜರಾಸಂಧ ಬಾರಿ ಬಾರಿಗೆ ಬರುವಾಗ ಪರಮಾತ್ಮನ ವಿರೋಧಿಗಳ ಒಂದು ದೊಡ್ಡ ದಂಡನ್ನ ಕಟ್ಟಿಕೊಂಡು ಬರ್ತಾ ಇದ್ದ. ಇದು ಕೃಷ್ಣನಿಗೆ ಬಹಳ ಸಂತೋಷವಾಗುತ್ತಾ ಇತ್ತು. ಯಾರ್ಯಾರು ಭಗವದ್ ವಿರೋಧಿಗಳಿದ್ದಾರೆ ಅಲ್ಲಲ್ಲೇ ಹೋಗಿ ಅವರವರನ್ನೇ ಹುಡುಕಿ ನಾನು ಕೊಲ್ಲೋದಕ್ಕಿಂತ ಒಬ್ಬ ಏಜೆಂಟ್ ಇದ್ರೆ ಅವನೆಲ್ಲರನ್ನ ಕರ್ಕೊಂಡು ಬರ್ತಾನೆ, ನಾನು ಸಂಹಾರ ಮಾಡಬಹುದು ಅಂತ ಕೃಷ್ಣ ಜರಾಸಂಧ ಕರೆದುಕೊಂಡು ಬರ್ತಾ ಇದ್ದವರನ್ನ ಮಾತ್ರ ಸಂಹಾರ ಮಾಡಿ ತಾನು ಜರಾಸಂಧನನ್ನು ವಧೆ ಮಾಡ್ತಾ ಇರಲಿಲ್ಲ ಕೃಷ್ಣ. ಯಾಕೆ? ಜರಾಸಂಧನನ್ನು ಕೊಂದು ಬಿಟ್ರೆ ಇವರೆಲ್ಲ ಬರೋದಿಲ್ಲ, ಒಬ್ಬ ಮುಖ್ಯವಾದ ಏಜೆಂಟು ಅಂತಿರಬೇಕು, ಅವನಿದ್ದರೆ ಅವನ ಕಡೆಗೆ ಇವರೆಲ್ಲ ಬರ್ತಾ ಇರ್ತಾರೆ, ಬಂದಾಗ ಇವರನ್ನ ಕೊಲ್ಲಬಹುದು ಅಂತ ಪರಮಾತ್ಮನ ಇಚ್ಛೆ ಇದು ಎಂಬುದನ್ನು ಹೇಳ್ತಾ, ಮತ್ತು ಪರಮಾತ್ಮನು ಹೇಳ್ತಾನೆ,
ಭೀಮಸೇನನ ಬಲದ ಬಗ್ಗೆ ನಿನಗೆ ಗೊತ್ತಿಲ್ಲ. ಅವನ ಬಲ ಅದ್ಭುತವಾಗಿರತಕ್ಕಂಥದ್ದು. ಇಡೀ ಬ್ರಹ್ಮಾಂಡವನ್ನು 2 ತಾಳಗಳನ್ನಾಗಿ ಮಾಡಿ ಬಡಿಯುವ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿ. ನಾವು ಬ್ರಹ್ಮಾಂಡ ಅಂದ್ರೆ ನಮಗೆ ಜ್ಞಾನವೇ ಇಲ್ಲ. ಪುಟ್ಟ ತಾಳಗಳನ್ನು ನೋಡಿದ್ದೇ ಹೊರತು ಇಡೀ ಅತ್ಯದ್ಭುತವಾಗಿರತಕ್ಕಂಥ ಅತಿ ವಿಸ್ತಾರವಾಗಿರತಕ್ಕಂಥ ಈ ಬ್ರಹ್ಮಾಂಡವನ್ನ 2 ತಾಳಗಳನ್ನಾಗಿ ಮಾಡಿ ಬಡಿಯುವಂತಹ ಸಾಮರ್ಥ್ಯ ಭೀಮಸೇನನಿಗಿದೆ. ಅವನ ಬಗ್ಗೆ ನೀ ಸಂಶಯ ಪಡುವುದು ಬೇಡ ಅಂತ. ಆದರೂ ಧರ್ಮರಾಜ ಹೇಳ್ತಾನೆ, ಕೃಷ್ಣ, ನೀನು ನನ್ನ ಮನಸ್ಸಿದ್ದಂತೆ, ಅರ್ಜುನ ಮತ್ತು ಭೀಮಸೇನ ದೇವರು ಇಬ್ಬರು ನನಗೆ ಕಣ್ಣಿದ್ದಂತೆ. ಮನಸ್ಸಿದ್ದು ಕಣ್ಣಿಲ್ಲದೆ ಇದ್ರೆ ಪ್ರಯೋಜನವಿಲ್ಲ, ಕಣ್ಣಿದ್ದು ಮನಸ್ಸಿಲ್ಲದೆ ಇದ್ರೆ ಪ್ರಯೋಜನವಿಲ್ಲ. ನನಗೆ ನೀವು 3 ಜನ ಬೇಕು, ನೀವು ಸಾಯುವುದನ್ನು ನಾನು ಇಷ್ಟಪಡುವುದಿಲ್ಲ ಅಂತ ಧರ್ಮರಾಜನಿಗೆ ಇಷ್ಟು ಹೇಳಿದ್ರು ಕೂಡ ಸಂಶಯ. ಆಗ ಭೀಮಸೇನ ದೇವರು ಹೇಳ್ತಾರೆ, ನನ್ನಲ್ಲಿ ಬಲ ಇದೆ, ಪರಮಾತ್ಮನ ಅನುಗ್ರಹವಿದೆ, ಖಂಡಿತವಾಗಿ ಜರಾಸಂಧನ ವಧೆ ಮಾಡೋಣ, ನಾವು ರಾಜಸೂಯಾಗವನ್ನು ಮಾಡೋಣ ಅಂತ ಪ್ರಯತ್ನ ಮೇಕಮಗ್ರತೋ ನಿಧಾಯ ಎಂಬುದಾಗಿ ಭೀಮಸೇನ ದೇವರು ಹೇಳ್ತಾ ಮಹಾಪ್ರಯತ್ನವನ್ನು ಮಾಡಿ ನಾವು ಈ ಕೆಲಸವನ್ನು ಮಾಡಬೇಕು ಎಂಬುದನ್ನು, ದೇವರ ಬಗ್ಗೆ, ಪರಮಾತ್ಮನ ಬಗ್ಗೆ ನಮಗೆ ಯಾವ ರೀತಿಯಾದ ಪ್ರಯತ್ನ ಇರಬೇಕು ಎಂಬುದನ್ನು ಭೀಮಸೇನ ದೇವರು ತಾವು ತೋರಿಸಿಕೊಡುತ್ತಾರೆ. ಅಂತಹ ಭೀಮಸೇನ ದೇವರು ಜರಾಸಂಧನ ವಧೆಯ ಸಂದರ್ಭದಲ್ಲಿ, ಜರಾಸಂಧ ಗಂಗಾ ನದಿಯ ನೀರನ್ನು ಕುಡಿತಾ ಇರಲಿಲ್ಲವಂತೆ, ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇರಲಿಲ್ಲವಂತೆ ಜರಾಸಂಧ. ಇವತ್ತು ಅನೇಕರು ಇರ್ತಾರಲ್ಲ, ಅನೇಕ ಕಡೆಗೆ ಬರ್ತಾರೆ, ಬಿಸಲೇರಿ ವಾಟರ್ ತಂದ್ಕೊಂಡಿರ್ತಾರೆ, ಅವರು ಇಲ್ಲಿ ನೀರು ಕುಡಿಯೋದಿಲ್ಲ. ರಾಯರ ಮಠಕ್ಕೆ ಬಂದಿರ್ತಾರೆ, ಊಟ ಮಾಡ್ತಾರೆ. ಇವತ್ತಿನ ಹೊಸ ಸಂಪ್ರದಾಯ, ನೀರು ಕುಡಿಯುವುದಿಲ್ಲ, ಹೊಸ ಬಾಟ್ಲಿಗಳನ್ನು ತಾವು ತಂದುಕೊಂಡಿರ್ತಾರೆ. ಯಾಕೆಂದ್ರೆ ಅವರೆಲ್ಲ ಜರಾಸಂಧನ ಸಂಪ್ರದಾಯದವರೇ, ಅವರಿಗೆ ಬೇರೆ ನೀರು ಆಗೋದಿಲ್ಲ. ಪರಮ ಶ್ರೇಷ್ಠವಾದ ಗಂಗಾ ನದಿ ನೀರಿರುತ್ತೆ, ಅದನ್ನು ಕುಡಿಯೋದಿಲ್ಲ ಜರಾಸಂಧ. ಯಾಕೆಂದ್ರೆ ಜರಾಸಂಧನಿಗೆ ವೈಷ್ಣವ ದ್ವೇಷ, ವಿಷ್ಣು ದ್ವೇಷ ಎಷ್ಟಿತ್ತು ಅಂದ್ರೆ, ಗಂಗಾ ನದಿ ಪರಮಾತ್ಮನ ಪಾದೋದಕ ಅಂತ. ಪರಮಾತ್ಮನ ಪಾದೋದಕವಾದ್ರಿಂದ ಜರಾಸಂಧ ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇರಲಿಲ್ಲ, ಗಂಗೆಯ ನೀರನ್ನು ಕುಡಿಯುತ್ತಾ ಇರಲಿಲ್ಲ. ಇದನ್ನ ನೋಡಿದ ಭೀಮಸೇನ ದೇವರು ತಾವೇನು ಮಾಡ್ತಾರೆ, ಅವನನ್ನ ವಾಗ್ಯುದ್ಧದಲ್ಲಿ ಸೋಲಿಸಿ, ಶಿವ ಸರ್ವೋತ್ತಮನಲ್ಲ, ಪರಮಾತ್ಮನೇ ವಿಷ್ಣುವೇ ಸರ್ವೋತ್ತಮ ಎಂಬುದನ್ನ ನಾನಾ ರೀತಿಯ ಬಲಗಳಿಂದ ತೋರಿಸಿ, ಮಾತುಗಳಿಂದ, ಯುಕ್ತಿಗಳಿಂದ ತೋರಿಸಿ ಜರಾಸಂಧನನ್ನ ಸೋಲಿಸಿ, ಕೊನೆಗೆ ಭೀಮಸೇನ ದೇವರು ತಾವೇನು ಮಾಡ್ತಾರೆ, ನೀನು ಶಿವನ ಭಕ್ತ, ನಾನು ವಿಷ್ಣುವಿನ ಭಕ್ತ. ಶಿವನ ಭಕ್ತ ಅವನ ಬಲ ದೊಡ್ಡದೋ, ವಿಷ್ಣುವಿನ ಭಕ್ತನ ಬಲ ದೊಡ್ಡದು ಎಂಬುದನ್ನು ಪರೀಕ್ಷೆ ಮಾಡೋಣ ಅಂತ ಯುದ್ಧಕ್ಕೆ ನಿಂತಾಗ, ಯುದ್ಧದ ಸಂದರ್ಭದಲ್ಲಿ ಗಂಗಾ ನದಿಯಲ್ಲಿ ಮುಳುಗಿಸಿ ಜರಾಸಂಧನನ್ನ, ಅವನಿಗೆ ಹೊಟ್ಟೆಗೆ ಸಂಕಟವಂತೆ, ಅಯ್ಯೋ ನಾನು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದಿಲ್ಲ, ನನ್ನನ್ನು ಮುಳುಗಿಸ್ತಾ ಇದ್ದಾನಲ್ಲ ಅಂತ ಸಂಕಟ. ಇಷ್ಟಕ್ಕೆ ಭೀಮಸೇನ ದೇವರು ಬಿಡೋದಿಲ್ಲ, ಗಂಗಾ ನದಿಯ ನೀರು ಹೊಟ್ಟೆ ತುಂಬ ಕುಡಿಯುವ ತನಕ ಬಿಡೋದಿಲ್ಲ. ಅಷ್ಟು ರೀತಿಯಲ್ಲಿ ಜರಾಸಂಧನಿಗೆ ಸಂಕಟಪಡಿಸಿ ಗಂಗೋದಕವನ್ನು ಕುಡಿಸಿ ಜರಾಸಂಧನಿಗೆ ಅವನನ್ನು ಯುದ್ಧದಲ್ಲಿ ಸಂಹಾರ ಮಾಡುತ್ತಾರೆ ಭೀಮಸೇನ ದೇವರು. ಅಂತಹ ಭೀಮಸೇನ ದೇವರು ಎಷ್ಟು ರೀತಿಯಲ್ಲಿ ತಮ್ಮ ಬಲವನ್ನು ಜಗತ್ತಿನಲ್ಲಿ ಪ್ರದರ್ಶನ ಮಾಡುತ್ತಾರೆ. ಅನೇಕ ಕಡೆಗಳಲ್ಲಿ ಅವರ ಧರ್ಮನಿಷ್ಠತೆ, ಪುಣ್ಯದ ರೀತಿ ಭೀಮಸೇನ ದೇವರಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಹೆಂಡತಿಯ ಮೇಲೆ ಅಭಿಮಾನ ಭೀಮಸೇನ ದೇವರಿಗೆ. ಧರ್ಮರಾಜನೂ ದ್ರೌಪದಿಗೆ ಗಂಡನೆ, ಅರ್ಜುನನೂ ಗಂಡನೆ, ನಕುಲ ಸಹದೇವರು ಗಂಡರೆ. ಹೆಸರಿಗೆ ಮಾತ್ರ ದ್ರೌಪದಿಗೆ ದುಃಖ ಬಂದಾಗ, ಕೀಚಕ ದ್ರೌಪದಿಯನ್ನ ಕೆಣಕಿದಾಗ, ದ್ರೌಪದಿ ಅರ್ಜುನನ ಬಳಿಗೆ ಹೋಗೋದಿಲ್ಲ, ಧರ್ಮರಾಜನ ಬಳಿಗೆ ಹೋಗೋದಿಲ್ಲ, ನಕುಲ ಸಹದೇವರನ್ನಂತೂ ಮಾತೇ ಆಡಿಸುವುದಿಲ್ಲ. ಅಡಿಗೆ ಮನೆಯಲ್ಲಿದ್ದ ಭೀಮಸೇನ ದೇವರ ಬಳಿಗೆ ಹೋಗುತ್ತಾಳೆ ದ್ರೌಪದಿ. ಹೋಗಿ ತನ್ನೆರಡೂ ಕೈಗಳನ್ನು ತೋರಿಸ್ತಾಳೆ ಭೀಮಸೇನನಿಗೆ. ನೋಡು ಭೀಮಸೇನ, ನನ್ನ ಕೈಗಳನ್ನ, ನಾನು ಅಯೋನಿಜೆ, ತಾಯಿಯ ಗರ್ಭವಾಸವನ್ನು ಕೂಡ ನೋಡದೇ ಇದ್ದವಳು, ಪರಮ ಸುಂದರ ಮೂರ್ತಿ ನಾನು. ನನ್ನ ಕೈಗಳು ನಮ್ಮ ಅತ್ತೆಗೆ ಮಾತ್ರ ಗಂಧವನ್ನು ತೈತಾ ಇದ್ದೆ ನಾನು. ಇವತ್ತು ನನ್ನ ಹಣೆ ಬರ ವಿರಾಟರಾಜನಿಗೆ, ಕೀಚಕನಿಗೆ, ಇವರೆಲ್ಲರಿಗೆ ಗಂಧ ತೈದು ನನ್ನ ಕೈಯೆಲ್ಲ ಜಡ್ಡುಗಟ್ಟು ಹೋಗಿದೆ ಅಂತಂದಾಗ, ಭೀಮಸೇನ ಅವೆರಡೂ ಕೈಗಳನ್ನ ತನ್ನ ಕೈಗಳಲ್ಲಿ ತಂದು ತನ್ನ ಮುಖವನ್ನಿಟ್ಟು, ನಿನಗಿಂಥ ದುಃಖವನ್ನು ತಂದುಕೊಟ್ಟ ವ್ಯಕ್ತಿಯ ಸಂಹಾರವನ್ನು ನಾನು ಮಾಡದೆ ಬಿಡುವುದಿಲ್ಲ ಅಂತ ಹೇಳಿ ಕೀಚಕನ ಸಂಹಾರವನ್ನ ಭೀಮಸೇನ ತಾನು ಮಾಡುತ್ತಾನೆ. ಅದೇ ಭೀಮಸೇನ ಇನ್ನೊಂದು ಸಂದರ್ಭದಲ್ಲಿ ಭೀಮಸೇನ ದೇವರ ಅದ್ಭುತವಾಗಿರತಕ್ಕಂಥ ಪುಣ್ಯವನ್ನ ತಾವು ಇಟ್ಟುಕೊಳ್ಳಲಿಕ್ಕೆ ಅನೇಕರಿಗೆ ಬರೋದಿಲ್ಲ. ನಮ್ಮ ಪುಣ್ಯ ಹ್ರಾಸವಾಗಿ ಬಿಡುತ್ತೆ ನಮಗೆ ಗೊತ್ತಿಲ್ಲದಂತೆ. ಅನೇಕ ಸಂದರ್ಭದಲ್ಲಿ ನಮ್ಮ ಪುಣ್ಯವನ್ನ ನಾವು ಕಳ್ಕೊಂಡು ಬಿಡುತ್ತೇವೆ. ಅದು ಪುಣ್ಯ ಇದ್ದವರಿಗೆ, ನಮಗೆ ಪುಣ್ಯ ಇಲ್ಲದೇ ಇದ್ದವರಿಗೆ ನಮಗೆ ಆ ಚಿಂತೆ ಇಲ್ಲ. ಪುಣ್ಯ ಇದ್ದವರಿಗೆ ಪುಣ್ಯ ಇಟ್ಟುಕೊಳ್ಳಬೇಕು ಎನ್ನುವುದರ ಚಿಂತೆ. ಮಹಾಭಾರತದಲ್ಲಿ ದ್ಯೂತ ಮುಗಿದ ಮೇಲೆ ಎಲ್ಲ ಪಾಂಡವರು ಹೊರಗೆ ಹೋಗುತ್ತಾರೆ. ಹೋಗುವಾಗ ಧರ್ಮರಾಜ ತಲೆಬಗ್ಗಿಸಿಕೊಂಡು ಹೋಗುತ್ತಾನಂತೆ. ಭೀಮಸೇನ ಕಣ್ಣನ್ನ ಕೆಂಪು ಕಣ್ಣು ಮಾಡಿಕೊಂಡು ನೋಡಿಕೊಂಡು ಹೋಗುತ್ತಾನೆ. ಅರ್ಜುನ ಕೆಳಗಿದ್ದ ಮಣ್ಣನ್ನ ತೆಗೆದು ತೂರಿ ಅರ್ಜುನ ಹೋಗುತ್ತಾನೆ. ಧೌಮ್ಯಾಚಾರ್ಯರು ಶ್ರಾದ್ದ ಮಂತ್ರಗಳನ್ನು ಹೇಳುತ್ತಾ ಧೌಮ್ಯಾಚಾರ್ಯ ಹೋಗುತ್ತಾರೆ. ಇದೆಲ್ಲವನ್ನ ಧೃತರಾಷ್ಟ್ರನಿಗೆ ವಿದುರ ಹೇಳುತ್ತಾನೆ. ವಿದುರನನ್ನ ಕೇಳುತ್ತಾನೆ ಧೃತರಾಷ್ಟ್ರ, ಯಾರ್ಯಾರು ಹಾಗೆ ಹೋದ್ರು ಅಂತ. ಹಾಗೆ ಹೇಳುವಾಗ ಧರ್ಮರಾಜ ತಲೆಬಗ್ಗಿಸಿಕೊಂಡು ಹೋದ.
ಭೀಮಸೇನ ಉರಿಯುವ ಕಣ್ಣಿನಿಂದ ನೋಡ್ತಾ ಹೋದ, ಅರ್ಜುನ ಮಣ್ಣನ್ನ ತೋರಿತಾ ಹೋದ. ಧೌಮ್ಯಾಚಾರ್ಯರು ಶ್ರಾದ್ದದ ಮಂತ್ರ ಹೇಳ್ತಾ ಹೋದ್ರು. ಧೃತರಾಷ್ಟ್ರ ಕೇಳ್ತಾನೆ, ಯಾಕೆ ಧೌಮ್ಯಾಚಾರ್ಯ ಯಾಕೆ ಶ್ರಾದ್ದ ಮಂತ್ರ ಹೇಳಿದ್ರು ಅಂತ. ಇಲ್ಲಿ ತನಕ ನಾನು ರಾಜಸೂಯ ಯಾಗ ಎಲ್ಲ ಮಾಡಿಸಿದ್ದಾಯಿತು, ಯಾಗಗಳು ಮುಗಿಯಿತು, ಇನ್ನು ಮುಂದೆ ಶ್ರಾದ್ದ ಮಂತ್ರ ಗಟ್ಟಿ ಮಾಡಿಕೊಳ್ಬೇಕು, ದುರ್ಯೋಧನಾದಿಗಳ ಶ್ರಾದ್ದ ಮಾಡಿಸಲಿಕ್ಕೆ ಮಂತ್ರ ಮರೆಯಬಾರದು ಅಂತ ಅವರು ಅಮಂಗಳದ ಮಾತನಾಡ್ತಾ ಧೌಮ್ಯಾಚಾರ ಹೋದರಂತೆ. ಧರ್ಮರಾಜ ಯಾಕೆ ತಲೆಬಗ್ಗಿಸಿ ಹೋದ? ಧರ್ಮರಾಜ ತಲೆಬಗ್ಗಿಸಿ ಹೋಗಿದ್ದಕ್ಕೆ ಕಾರಣ ಒಂದುಂಟಂತೆ. ಧರ್ಮರಾಜ ತಲೆಯನ್ನ ಎತ್ತಿಕೊಂಡು ತನ್ನ ಕೋಪದಿಂದ ಕೂಡಿದ ಕಣ್ಣಿನಿಂದ ದುರ್ಯೋಧನಾದಿಗಳನ್ನು ನೋಡಿಬಿಟ್ಟಿದ್ದರೆ ಧರ್ಮರಾಜನ ಕಣ್ಣಿನ ಕೋಪಾಗ್ನಿಗೆ ದುರ್ಯೋಧನಾದಿಗಳೆಲ್ಲ ಸತ್ತು ಹೋಗಿಬಿಡ್ತಿದ್ರಂತೆ. ಯಾಕೆಂದ್ರೆ ಧರ್ಮರಾಜನ ಕೋಪದ ಜೊತೆಯಲ್ಲಿ ಧರ್ಮರಾಜನ ಪುಣ್ಯವೂ ಬಂದು ಬಿಡ್ತಿತ್ತಂತೆ. ನಮಗೆ ಕೋಪ ಬಂದಾಗ ಪುಣ್ಯವೂ ಸೇರತ್ತಂತೆ, ಅದು ನಮ್ಗೆ ಗೊತ್ತೇ ಆಗೋದಿಲ್ಲ. ನಮಗೆ ಕೋಪ ಬಂದದ್ದು ಗೊತ್ತಾಗೋದಿಲ್ಲ, ಅದರ ಜೊತೆಗೆ ಪುಣ್ಯ ಹೋದದ್ದು ಗೊತ್ತಾಗೋದಿಲ್ಲ. ಆದರೆ ಧರ್ಮರಾಜನಿಗೆ ಏನಾಗುತ್ತಿತ್ತಂತೆ, ಕೋಪ ಬಂತು ಅಂದರೆ ಅದರ ಜೊತೆಗೆ ಪುಣ್ಯವೂ ಹೋಗಿಬಿಡ್ತಿತ್ತಂತೆ. ಧರ್ಮರಾಜನಿಗೆ ಪುಣ್ಯದ ಲೋಭ, ಎಲ್ಲಿ ನಾನು ಏನಾದರೂ ಇವರನ್ನ ಕೋಪದ ಕಣ್ಣಿನಿಂದ ನೋಡಿದರೆ ನನ್ನ ಪುಣ್ಯ ಹೋಗಿ ಈ ಅಣ್ಣ ತಮ್ಮಂದರೆಲ್ಲ ಸತ್ತು ಬಿಡುತ್ತಾರೋ ಏನೋ, ಸಾಯುವುದು ಬೇಡ ಅಂತ ತಲೆಬಗ್ಗಿಸಿಕೊಂಡು ಹೋದನಂತೆ. ನಿಜ, ಅಣ್ಣ ತಲೆಬಗ್ಗಿಸಿ ಹೋದ ಮೇಲೆ ತಮ್ಮ ಭೀಮಸೇನನು ಕೂಡ ತಲೆಬಗ್ಗಿಸಿ ತಾನೇ ಹೋಗಬೇಕಾಗಿತ್ತು. ಆದರೆ ಭೀಮಸೇನ ದೇವರು ತಲೆಬಗ್ಗಿಸುವುದಿಲ್ಲವಂತೆ, ತಲೆ ಎತ್ತಿ ಉರಿಗಣ್ಣಿನಿಂದ ನೋಡ್ತಾ ಹೋಗುತ್ತಾರೆ ದುರ್ಯೋಧನಾದಿಗಳನ್ನ. ಯಾಕೆಂದ್ರೆ ಭೀಮಸೇನ ದೇವರು ಹೇಳ್ತಾರೆ, ನಮ್ಮ ಅಣ್ಣನಂತೆ ನಾನು ಕಣ್ಣಿನಿಂದ ಉರಿಗಣ್ಣಿನಿಂದ ನೋಡಿದರೆ ನೀವೇನು ನನ್ನ ಪುಣ್ಯದಿಂದ ಸಾಯಬೇಕಾಗಿಲ್ಲ, ನಾನು ನಿಮ್ಮನ್ನ ಕೊಲ್ಲಲಿಕ್ಕೆ ಯಾವ ಪುಣ್ಯವೂ ಬೇಕಾಗಿಲ್ಲ, ನನ್ನ ಬಾಹುಬಲವೇ ಸಾಕು ಅಂತ ಭೀಮಸೇನ ದೇವರಿಗೆ ಕೋಪ ಬಂದರೆ ಕೋಪದ ಜೊತೆಗೆ ಪುಣ್ಯವನ್ನ ಸೇರಿಸದಂತೆ ನೋಡಿಕೊಳ್ಳುವ ಸಾಮರ್ಥ್ಯ ಭೀಮಸೇನ ದೇವರಿಗಿತ್ತಂತೆ. ನಮಗೆ ಯಾರಾದರೂ ಸಾಮಾನ್ಯವಾಗಿ ಕೆಲವು ಜೋಕಿಗೆ ಹೇಳುವುದುಂಟು, ಹೆಂಡತಿ ಮೊದಲನೇ ಸರಿ ಡಿಕಾಕ್ಷನ್ ಹಾಕಿದ್ದ ಕಾಫಿ ತಾನು ಕುಡಿದು ಬಿಟ್ಟು ಗಂಡ ಬರುವುದು ಲೇಟ್ ಆದರೆ ಎರಡನೇ ಸರಿ ಡಿಕಾಕ್ಷನ್ನಿಗೆ ನೀರು ಹಾಕಿ ಯಜಮಾನರಿಗೆ ಕೊಟ್ಟರೆ ಗಂಡ ಅರ್ಥವೇ ಆಗೋದಿಲ್ಲವಂತೆ. ಯಾಕೋ ಕಾಫಿ ಇವತ್ತೊಂಥರ ಇತ್ತು ಅಂತ ಅರ್ಥ ಮಾಡಿಕೊಳ್ತಾನೆ ಹೊರತು ಇದು ಡಿಕಾಕ್ಷನ್ನಿಗೆ ಎರಡನೇ ಬಾರಿ ಹಾಕಿದ್ದ ಇದು ಕಾಫಿ ಅಂತ ಗೊತ್ತಾಗೋದಿಲ್ಲ. ಎಲ್ಲರಿಗೂ ಹಾಲಿಗೆ ನೀರು ಹಾಕಿ ಬೆರೆಸಿಕೊಟ್ರೆ ಇದು ನೀರು ಬೆರೆತ ಹಾಲು ಅಂತ ಗೊತ್ತಾಗೋದಿಲ್ಲ. ಆದರೆ ಹಂಸಕ್ಕೆ ನೀರು ಬೆರೆಸಿದ ಹಾಲನ್ನು ಕೊಟ್ಟರೆ ಹಂಸ ಏನು ಮಾಡುತ್ತೆ, ನೀರನ್ನ ಬಿಟ್ಟು ಹಾಲನ್ನ ಮಾತ್ರ ಕುಡಿಯುತ್ತೆ. ಭೀಮಸೇನ ದೇವರಿಗೆ ಏನು ಸಾಮರ್ಥ್ಯ ಅಂದ್ರೆ ಆ ಪುಣ್ಯವನ್ನ ಕೋಪದ ಜೊತೆಗೆ ಸೇರಿಸದಂತೆ ತಾವು ಅದನ್ನ ಕಾಪಾಡಿಕೊಳ್ಳಬಲ್ಲಂತಹ ಯೋಗ್ಯತೆ ಭೀಮಸೇನ ದೇವರಿಗಿತ್ತು. ಆದ್ರಿಂದ ಭೀಮಸೇನ ದೇವರು ತಾವು ತಮ್ಮ ಪುಣ್ಯದಿಂದ ಇವರನ್ನ ಕೊಲ್ಲಬೇಕಾಗಿಲ್ಲ. ಅದೇ ನಮ್ಮ ದ್ರೌಪದಿಯೂ ಕೂಡ ಹಾಗೆ ಇದ್ದಳು. ದ್ರೌಪದಿ ದೇವಿ ಅವಳ ಹುಟ್ಟಿದ್ದ ವಸ್ತ್ರವನ್ನ ತೆಗೆದು ದುರ್ಯೋಧನ ವಸ್ತ್ರದ ರಾಶಿ ಬಿದ್ದರೆ ಅಲ್ಲಿಯ ತನಕ ಭಗವಂತನ ಧ್ಯಾನವನ್ನು ವಿಶೇಷವಾಗಿ ಮಾಡ್ತಾ ಇದ್ದ ದ್ರೌಪದಿ, ದುರ್ಯೋಧನ ಹೇಳಿದನಂತೆ, ಈ ಬಟ್ಟೆ ರಾಶಿ ತುಂಬಾ ಬಿದ್ದಿದೆ, ತಗೊಂಡು ಹೋಗಿ ನಮ್ಮ ಅಂತಃಪುರಕ್ಕೆ ಹಾಕಿರಿ ಅಂತ. ಅಲ್ಲೂ ಎಂಥ ನೀಚ ಬುದ್ಧಿ ನೋಡ್ರಿ ದುರ್ಯೋಧನನದು. ಆಗ ದ್ರೌಪದಿ ಏನು ಮಾಡ್ತಾಳೆ, ತನ್ನ ಕಣ್ಣನ್ನ ಬಿಟ್ಟು ನೋಡಿದಾಗ ಬೆಟ್ಟದಂತೊಟ್ಟಿದ್ದ ವಸ್ತ್ರದ ರಾಶಿಗಳು ಸುಟ್ಟಗ್ನಿ ಹೊರಸೂಸಿತು ಅಂತ ಶ್ರೀಪಾದರಾಜರಂತಾರೆ. ತನ್ನ ಕಣ್ಣು ಬಿಟ್ಟು ನೋಡಿದಾಗ ಆ ಬಟ್ಟೆಯ ರಾಶಿಯೆಲ್ಲವೂ ಭಸ್ಮವಾಗಿ ಹೋಯ್ತಂತೆ. ಆ ಬಟ್ಟೆಯನ್ನ ಸುಡುವುದಕ್ಕೋಸ್ಕರವಾಗಿ ಬಿಟ್ಟ ಕಣ್ಣಿನ ದೃಷ್ಟಿಯನ್ನ ಒಮ್ಮೆ ದುರ್ಯೋಧನದ ಕಡೆಗೆ ತಿರುಗಿಸಿದ್ದರೆ ಅವರು ಭಸ್ಮ ಆಗುತ್ತಾ ಇದ್ರು. ಆದರೆ ವಾಯುದೇವರಿಗೆ ಮತ್ತು ದ್ರೌಪದಿ ದೇವರಿಗೆ, ಭೀಮಸೇನ ದೇವರಿಗೆ, ದ್ರೌಪದಿ ದೇವರಿಗೆ ಈಗಲೇ ಇವರನ್ನ ಕೊಲ್ಲುವುದು ಇಷ್ಟ ಇರಲಿಲ್ಲ. ಇವರ ಪಾಪದ ಕೊಡ ತುಂಬಬೇಕು. ಆ ಪಾಪದ ಕೊಡ ತುಂಬಿದಾಗ ಇವರನ್ನ ಕೊಂದರೆ ಅದಕ್ಕೊಂದು ಸರಿಯಾದ ಮರ್ಯಾದೆ ಇರುತ್ತೆ ಎಂಬುದಾಗಿ ಭೀಮಸೇನ ದೇವರು ತಾವು ಕಣ್ಣನ್ನ ಯಾವತ್ತೂ ಸಹಿತ ಕೆಳಗೆ ಮಾಡಿಕೊಳ್ಳದಂತೆ ಕಣ್ಣನ್ನ ಮೇಲೆ ಎತ್ತಿ ಕ್ರೋಧಾಗ್ನಿಯಿಂದ ಅವರನ್ನು ಸುಡುವವರಂತೆ ನೋಡುತ್ತಾ ಭೀಮಸೇನ ದೇವರು ತಾವು ಹೋಗುತ್ತಾರೆ. ಇಂತಹ ಭೀಮಸೇನ ದೇವರ ಪಾತ್ರದಲ್ಲಿ ನಾವು ಮತ್ತೊಂದು ಅವರು ಪರಮಾತ್ಮನಿಗೆ ಕೊಡ್ತಾ ಇರತಕ್ಕಂತಹ ಬೆಲೆ ಎಷ್ಟು ಒಳ್ಳೆಯ ಬೆಲೆ ಅಂತಂದ್ರೆ, ಒಮ್ಮೆ ಪರಮಾತ್ಮನೇ ಕೃಷ್ಣನೇ ಸರ್ವೋತ್ತಮ ಅನ್ನುವ ಜಗತ್ತಿಗೆ ತಿಳಿಸಿಕೊಡುವ ಒಂದು ಸಂದರ್ಭ ಬರುತ್ತೆ. ಸಂದರ್ಭ ಬಂದಾಗ ಕುಂತಿ ಕೇಳ್ತಾಳೆ, ಕೃಷ್ಣ ನೀ ಸರ್ವೋತ್ತಮ ಎಂಬುದು ಜಗತ್ತಿಗೆ ತಿಳಿಯಪಡಿಸು ಅಂತ. ಎಲ್ಲ ರಾಜರು ಕೃಷ್ಣನ ಜೊತೆಗೆ ಯುದ್ಧ ಮಾಡಿ ಸೋತು ಹೋಗುತ್ತಾರೆ. ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಕೂಡ. ಕೊನೆಗೆ ಉಳಿದವನು ಭೀಮಸೇನ ದೇವರೊಬ್ಬರೇ. ಭೀಮಸೇನ ದೇವರನ್ನ ಅವನೊಬ್ಬ ಉಳಿದು ಬಿಡುತ್ತಾನೆ. ಇಲ್ಲ ಸ್ವಾಮಿ, ನಾನು ನಿನಗೆ ಸೋತೆ ಅಂತ. ಇಲ್ಲ, ಪ್ರತ್ಯಕ್ಷವಾಗಿ ಸಿದ್ಧ ಆಗಬೇಕು, ನೀನು ಬಾ ಅಂತ. ಭೀಮಸೇನ ಹೇಳ್ತಾನೆ, ನಾನು ಕರವ ಮುಗಿದ ಮುಖ್ಯ ಪ್ರಾಣನೇ ಹೊರತು ಗದೆ ಹಿಡಿದ ದೇವರ ಮುಂದೆ ನಾ ಗದೆ ಹಿಡಿಯೋದಿಲ್ಲ. ನಾನು ದೇವರ ಎದುರಿಗೆ ಯಾವತ್ತೂ ಗದೆ ಎತ್ತುವುದಿಲ್ಲ. ನಾನು ದೇವರಿಗೆ ಕೈ ಮುಗಿದವನಷ್ಟೇ ಹೊರತು ಹಾಗೆ ಮಾಡುವುದಿಲ್ಲ ಅಂತ ಭೀಮಸೇನ ದೇವರು ಹೇಳಿ ಯುದ್ಧಕ್ಕೆ ಬರದೇ ಇದ್ದಾಗ, ಇಲ್ಲ ನೀ ಬರಲೇಬೇಕು ಅಂತ ಪರಮಾತ್ಮ ಒತ್ತಾಯ ಮಾಡಿದಾಗ ಭೀಮಸೇನ ದೇವರು ತಾವೇನು ಮಾಡ್ತಾರೆ, ಯುದ್ಧ ನಿನ್ನ ಎದುರಿಗೆ ಮಾಡೋದಿಲ್ಲ, ನಿನ್ನ ರಥದ ಚಕ್ರಗಳನ್ನು ಹಿಡಿದು ನಿಲ್ತೇನೆ ಅಂತ ಹೇಳಿ ರಥದ ಚಕ್ರವನ್ನು ಹಿಡಿದು ನಿಲ್ಲಿಸಿ, ಅದು ಆಗದೇ ಇದ್ದಾಗ ತಾನು ಸೋತೆ ಎಂಬುದನ್ನು ತೋರಿಸಿಕೊಳ್ಳುತ್ತಾರೆ ಭೀಮಸೇನ ದೇವರು.
ಇಂಥ ಭೀಮಸೇನ ದೇವರು ಯುದ್ಧ ಮಾಡುವಾಗ ಅನೇಕ ಸಂದರ್ಭಗಳಲ್ಲಿ ಅನೇಕರಲ್ಲಿ ಭಗವಂತನ ಆವೇಶಗಳಿರ್ತಿತ್ತಂತೆ ಮಹಾಭಾರತದ ಯುದ್ಧದಲ್ಲಿ. ಅಂತಹ ಸಂದರ್ಭದಲ್ಲಿ ಯಾರಲ್ಲಿ ಯಾವಾಗ ಪರಮಾತ್ಮನ ಆವೇಶ ಇರುವುದಿಲ್ಲ ಅದನ್ನು ತಿಳಿದುಕೊಂಡು ಆಗ ಮಾತ್ರ ಅವರ ಜೊತೆ ಯುದ್ಧ ಮಾಡ್ತಾ ಇದ್ರು ಭೀಮಸೇನ ದೇವರು ಎನ್ನುವುದನ್ನು ಕೂಡ ನಮಗೆ ಆಚಾರ್ಯರು ಬಹಳ ವಿಶೇಷವಾಗಿ ಅದನ್ನ ತೋರಿಸಿಕೊಡ್ತಕ್ಕಂಥವರಾಗುತ್ತಾರೆ. ಇಂತಹ ಮಹಾಭಾರತದಲ್ಲಿ ಬರುವ ಅನೇಕ ಪಾತ್ರಗಳು ಕೆಲವರೆಲ್ಲ ಚಿನ್ನ ಭಕ್ತರು, ಆದರೆ ವಾಯುದೇವರು ಮಾತ್ರ ಅಚ್ಛಿನ್ನ ಭಕ್ತರಂತೆ. ಎಲ್ಲರೂ ಪರಮಾತ್ಮನ ಬಗ್ಗೆ ಸಂಶಯಪಟ್ಟವರೇ, ದೇವರ ಬಗ್ಗೆ. ವಿದುರ ಪರಮಾತ್ಮನ ಬಗ್ಗೆ ಸಂಶಯಪಟ್ಟ. ಕೃಷ್ಣ ಸಂಧಾನಕ್ಕೆ ಬಂದರೆ ವಿದುರ ಹೇಳ್ತಾನೆ, ಕೃಷ್ಣ ನೀ ಬರಬಾರ್ದಾಗಿತ್ತು ಇಲ್ಲಿಗೆ, ನಾಳೆ ಏನು ಮಾಡ್ತಾನೋ ಏನೋ ಗೊತ್ತಿಲ್ಲ ದುರ್ಯೋಧನ, ನೀ ಇಲ್ಲಿ ಬರಬಾರ್ದಾಗಿತ್ತು ಅಂತಂದ. ಬಲರಾಮನೂ ಕೂಡ ಕೃಷ್ಣನ ಬಗ್ಗೆ ಸಂಶಯ ಪಟ್ಟಿದ್ದ. ಕೃಷ್ಣ ನಿನ್ನನ್ನು ಎಲ್ಲರೂ ಕಳ್ಳ ಅಂತ ಇದ್ರು, ಆದ್ರೆ ಇವತ್ತು ಗೊತ್ತಾಯಿತು ನೀನು ದೊಡ್ಡ ಕಳ್ಳ ಅಂತ ಗೊತ್ತಾಯಿತು. ಆ ಶತಧನ್ವನ ಸಂಹಾರವನ್ನ ಮಾಡಿ ಅವನ ಬಳಿಯಲ್ಲಿದ್ದ ಸಮಂತಕಮಣಿಯನ್ನು ಸ್ವೀಕಾರ ಮಾಡಿದರೂ ಕೂಡ ಸಮಂತಕಮಣಿ ಇರಲಿಲ್ಲ ಅಂತ ನೀ ಸುಳ್ಳು ಹೇಳಿಬಿಟ್ಟಿ, ನೀನು ಕಳ್ಳ ಅಂತ ಬಲರಾಮನೂ ಕೂಡ ಭಗವಂತನ ಬಗ್ಗೆ ಹೇಳಿಬಿಟ್ಟ. ಇನ್ನು ಧರ್ಮರಾಜನಂತೂ ಹೇಳಲೇಬೇಕಾಗಿಲ್ಲ. ಕೃಷ್ಣನ ಕೈಯಲ್ಲೇ ಜರಾಸಂಧನ ವಧೆ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಅರ್ಜುನ ಭೀಮಸೇನ ದೇವರು ಏನು ಮಾಡ್ತಾರೆ ಅಂತ ಕೃಷ್ಣನ ಬಲದ ಬಗ್ಗೆ, ಪರಮಾತ್ಮನ ಸರ್ವೋತ್ತಮತ್ವದ ಬಗ್ಗೆ ಅನೇಕರಿಗೆ ಸಂಶಯ ಬಂದದ್ದುಂಟು. ಇದು ಬರಬಾರದಂತೆ. ಅದಕ್ಕೆ ನಾವು ಪರಮಾತ್ಮನಲ್ಲಿ ಭಕ್ತಿ ಮಾಡುವಾಗ ನವವಿಧವಾದ ದ್ವೇಷಗಳನ್ನು ಬಿಟ್ಟು, ದೋಷಗಳನ್ನು ಬಿಟ್ಟು ನವವಿಧವಾದ ಭಕ್ತಿಯನ್ನು ಮಾಡಬೇಕು ಅಂತ ಆಚಾರ್ಯ ಹೇಳ್ಕೊಡ್ತಾರೆ. ಪರಮಾತ್ಮನಲ್ಲಿ ಭಕ್ತಿ ಮಾಡ್ತೀವಿ ಅಂತ ಹೇಳೋದು ಪರಮಾತ್ಮನ ರೂಪಗಳಿಗೆ ಭೇದ ಚಿಂತನೆ ಮಾಡೋದು, ಪರಮಾತ್ಮನಿಗೆ ಹುಟ್ಟು ಸಾವುಗಳಿದೆ ಅಂತ ತಿಳಿಯುವುದು, ಪರಮಾತ್ಮನ ಭಕ್ತರಲ್ಲಿ ದ್ವೇಷ ಮಾಡುವುದು, ಇವೆಲ್ಲ ಪರಮಾತ್ಮ ಸಹಿಸುವುದಿಲ್ಲವಂತ. ಅದಕ್ಕೆ ದುರ್ಯೋಧನನ ಕೃಷ್ಣನನ್ನ ಕರೀತಾನೆ, ಕೃಷ್ಣ ನಮ್ಮನೆಗೆ ಊಟಕ್ಕೆ ಬಾ ಅಂತ. ಕೃಷ್ಣ ಹೇಳ್ತಾನೆ, ನಿನ್ನ ಮನೆಗೆ ಬರೋದಿಲ್ಲ. ಯಾಕೆ ಅಂದ್ರೆ ಸಂಪ್ರೀತಿ ಭೋಜ್ಯಾನ್ಯನ್ಯಾನಿ ಆಪದ್ಭೋಜ್ಯಾನಿ ವಾ ಪುನಃ ಅಂತಾನೆ. ಪ್ರೀತಿಯಿಂದ ಊಟ ಮಾಡುವುದು ಕೆಲವು ಜಾಗದಲ್ಲಿ, ದುಃಖ ಬಂದಾಗ ಊಟ ಮಾಡುವುದು ಕೆಲವು ಜಾಗದಲ್ಲಿ. ನಚ ಸಂಪ್ರೀಯಸೇ ರಾಜನ್ ನಚೈವ ಆಪದ್ಗತಾವಯಂ. ನಮ್ಮ ಮೇಲೆ ನಿನಗೆ ಪ್ರೀತಿ ಇಲ್ಲ, ನಿನ್ನ ಮೇಲೂ ನಮಗೆ ಪ್ರೀತಿ ಇಲ್ಲ, ನಾವು ಆಪತ್ತಿಗೆ ಒಳಗಾಗಿಲ್ಲ, ಆದ್ರಿಂದ ನಾವು ಖಂಡಿತವಾಗಿಯೂ ಕೂಡ ನಿನ್ನ ಮನೆಗೆ ಊಟಕ್ಕೆ ಬರೋದಿಲ್ಲ. ದುರ್ಯೋಧನ ಕೇಳ್ತಾನೆ, ಯಾಕೆ ಊಟಕ್ಕೆ ಬರೋದಿಲ್ಲ? ನೀನು ಭಗವದ್ವೇಷಿ ಅಂತ. ದುರ್ಯೋಧನ ಹೇಳ್ತಾನೆ, ಯಾರು ಹೇಳಿದ್ದು? ನಾನೇನು ಭಗವದ್ವೇಷಿ ಅಲ್ಲ, ನನ್ನ ಮನೆ ಮುಂದ್ಗಡೆ ನೇಮ್ ಪ್ಲೇಟ್ ಇದೆ ನೋಡು, ಏನಂತ? ದುರ್ಯೋಧನಾಚಾರ್ ಹರಿಭಕ್ತಾಗ್ರೇಸರ. ದುರ್ಯೋಧನ ನೇಮ್ ಪ್ಲೇಟ್ ಮಾಡಿಸಾರ್ ಹರಿಭಕ್ತಾಗ್ರೇಸರ. ಕೃಷ್ಣನಿಗೆ ದುರ್ಯೋಧನ ಮೂರ್ಖ ಪ್ರಸಂಗ ಇದೆ ನೋಡ್ರಿ. ದುರ್ಯೋಧನನಿಗೆ ದುಶ್ಯಾಸನ ಹರಿಭಕ್ತಾಗ್ರೇಸರ ಅಂತ ಕೊಟ್ಟಂತೆ. ಅಂತ ಸಂದರ್ಭದಲ್ಲಿ ಕೃಷ್ಣ ಸಂಧಾನ ಎಲ್ಲರೂ ಯುದ್ಧ. ಇವತ್ತು ಅನೇಕ ಜನರು ಮಹಾಭಾರತದ ಪುಸ್ತಕಗಳನ್ನು ಬರೆದಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಮಹಾಭಾರತದ ಬಗ್ಗೆ ಬರೆದಿದ್ದಾರೆ. ಯಾರಿಗೂ ಮಹಾಭಾರತದ ನಿಜವಾದ ಅರ್ಥದ ಜ್ಞಾನವೇ ಆಗಿಲ್ಲ. ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಮಹಾಭಾರತಕ್ಕೆ 10 ಅರ್ಥಗಳಿದೆ, ವೇದಗಳಿಗೆ 3 ಅರ್ಥ ಇದೆ, ವಿಷ್ಣು ಸಹಸ್ರನಾಮಕ್ಕೆ ನಿರಂತರ ಶತಾರ್ಥಕಮಂತ 100 ಅರ್ಥಗಳು ವಿಷ್ಣು ಸಹಸ್ರನಾಮಕ್ಕಿದೆ ಅಂತ. ಅದಕ್ಕೆ ಆಚಾರ್ಯರು ಮಾತ್ರ ಇದನ್ನು ಬಹಳ ಚೆನ್ನಾಗಿ ಸ್ಪಷ್ಟ ಮಾಡಿಕೊಡ್ತಾರೆ. ಮಹಾಭಾರತದಲ್ಲಿ ಬರತಕ್ಕಂಥ ಭೀಮಸೇನ ಮತ್ತೊಂದು ಮಾತು, ಭೀಮಸೇನ ಹೇಳುವ ಮತ್ತೊಂದು ಮಾತು. ಎಲ್ಲರೂ ಹೇಳ್ತಾರೆ, ಯಾರು ಯುದ್ಧಕ್ಕೆ ಹೋಗೋದು ಬೇಡ, ಬೇಡ ನಮಗೆ ಯುದ್ಧ ಬೇಡ, ನಾವು ಹೀಗೆ ಇದ್ದು ಬಿಡೋಣ ಅಂತ. ಭೀಮಸೇನ ಏನೇನು ಹೇಳ್ತಿ? ಭೀಮಸೇನ ಹೇಳ್ತಾನೆ, ವಯಂ ಅಧಶ್ಚರೇಮ, ನಾವು ದುರ್ಯೋಧನನಿಗೆ ಕೆಳಗಡೆ ಆಳುಗಳಾಗೆ ನಾವಿದ್ದು ಬಿಡ್ತೇವೆ ಅಂತ ಇದರ ಮೇಲ್ನೋಟದ ಅರ್ಥ. ಆದರೆ ಭೀಮಸೇನನ ಮಾತಿನ ಅರ್ಥ ಏನು ಎನ್ನುವುದನ್ನ ನಾವು ಚೆನ್ನಾಗಿ ಸ್ಪಷ್ಟ ಮಾಡಿಕೊಳ್ಳಬೇಕು. ವಯಂ ಅಧಃ, ನಾವು ಭೂಮಿಯಲ್ಲಿರ್ತೇವೆ, ದುರ್ಯೋಧನಾದಿಗಳನ್ನ ನರಕಾದಿಗಳಿಗೆ ದಬ್ಬಿ ಬಿಡೋಣ ಅಂತ ಭೀಮಸೇನ ದೇವರ ಮಾತಿನ ಅರ್ಥ ಎಂಬುದನ್ನು ಕೂಡ ನಾವು ನೋಡಬೇಕು. ಮತ್ತೊಂದು ನೋಡಬೇಕು, ಕೃಷ್ಣನಿಗೆ ನಮ್ಮ ಕೃಷ್ಣ ಪರಮಾತ್ಮನ ಸರ್ವೋತ್ತಮತ್ವದ ಬಗ್ಗೆ ಭೀಮಸೇನ ದೇವರಿಗೆ ಎಷ್ಟು ಚೆನ್ನಾದ ತಾತ್ಪರ್ಯವಿತ್ತು ಅಂತ. ಉದ್ಯೋಗ ಪರ್ವದ ಒಂದು ಸಂದರ್ಭ, ಪಾಂಡವರ ಕಡೆ ಸೇನಾನಾಯಕರನ್ನ ಯಾರನ್ನ ಮಾಡಬೇಕು ಎನ್ನುವುದೊಂದು ಸಂದರ್ಭ. ಆ ಸೇನಾನಾಯಕರನ್ನ ಯಾರನ್ನ ಮಾಡಬೇಕು ಎನ್ನುವ ಸಂದರ್ಭದಲ್ಲಿ ಒಬ್ಬರು ಹೇಳ್ತಾರೆ ದ್ರುಪದ ರಾಜ ಅಂತ, ಮತ್ತೊಬ್ಬರು ಹೇಳ್ತಾರೆ ಪಾಂಚಾಲ ರಾಜ, ದ್ರುಪದ ರಾಜ ಇರಲಿ, ವಿರಾಟ್ ರಾಜ ಇರಲಿ, ಒಬ್ಬೊಬ್ಬರ ಹೆಸರುಗಳನ್ನು ಹೇಳ್ತಾ ಬರ್ತಾರೆ. ಆದ್ರೆ ಯಾರದೂ ಸಹಮತ ಬರೋದಿಲ್ಲ. ಆಗ ಕೃಷ್ಣ ಕೇಳ್ತಾನೆ, ಭೀಮಸೇನ ನೀನು ಯಾರಿಗೂ ಓಟ್ ಹಾಕ್ಲಿಲ್ವಲ್ಲ, ಓಟ್ ವೇಸ್ಟ್ ಮಾಡ್ತಾ ಇದ್ಯಲ್ಲ ಅಂತ. ಆಗ ಭೀಮಸೇನ ಹೇಳ್ತಾನೆ, ಇಲ್ಲ ಕೃಷ್ಣ, ನಾನು ಯಾರಿಗೆ ಓಟ್ ಹಾಕ್ತೀನಿ ಅದರ ಬಗ್ಗೆ ಹೇಳಿದ್ರೆ ಜನ ನಕ್ಕು ಬಿಡ್ತಾರೆ ಅಂತ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ ಸಭೆಯಲ್ಲಿದ್ದವರಿಗೆಲ್ಲ ಹೇಳ್ತೇನೆ, ಯಾರು ನಗಬೇಡ್ರಿ ಅಂತ. ಆಗ ಭೀಮಸೇನ ಹೇಳ್ತಾನೆ, ನನ್ನ ಪಕ್ಷದಲ್ಲಿ ಶಿಖಂಡಿಯನ್ನ ಸೇನಾ ನಾಯಕರನ್ನ ಮಾಡುವುದು ಬಹಳ ಒಳ್ಳೆಯದು ಅಂತ. ಯಾರಿಗೆ ನಗು ಬರುವುದಿಲ್ಲ?
ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಪುನಃ ಗಂಡು ಹೆಣ್ಣಾದ ಪ್ರಸಂಗದ ಶಿಖಂಡಿಯನ್ನ ಸೇನಾನಾಯಕರನ್ನ ಮಾಡಿದರೆ ಯಾರಿಗೆ ನಗು ಬರುವುದಿಲ್ಲ? ಭೀಮಸೇನಂತಹ ಮಹಾಬಲಶಾಲಿ, ಮಹಾಬುದ್ಧಿವಂತ, ಜ್ಞಾನಿ ಈತ ಈ ರೀತಿಯಾದ ಮಾತಾಡಿದ ಅಂತಂದ್ರೆ ಯಾರಿಗೆ ನಗು ಬರುವುದಿಲ್ಲ? ಎಲ್ಲರೂ ನಗುತ್ತಾರೆ. ಆಗ ಕೃಷ್ಣ ಕೇಳ್ತಾನೆ, ಭೀಮ ನಿನ್ನ ಮಾತಿನ ನಿಜವಾದ ಅರ್ಥ ಏನು ಅಂತ. ಆಗ ಭೀಮಸೇನ ಹೇಳ್ತಾನೆ, ಸ್ವಾಮಿ ಜಗನ್ನಾಟಕ ಸೂತ್ರಧಾರಿ, ಜಗತ್ತನ್ನೆಲ್ಲ ನಡೆಸ್ತಕ್ಕಂತಹ ಜಗನ್ನಾಯಕ ನೀನಿರುವಾಗ ನಿನ್ನೆದುರಿಗೆ ಮತ್ತೊಬ್ಬ ನಾಯಕರನ್ನು ಹೇಳ್ತಾ ಇದ್ದಾರಲ್ಲ, ನಿನ್ನೆದುರಿಗೆ ಯಾವ ನಾಯಕರು ನಿಂತುಕೊಂಡರೂ ನನ್ನ ವಿವೀಕ್ಷೆಯಲ್ಲಿ ಅವರೆಲ್ಲರೂ ಶಿಖಂಡಿಗಳೇ ಅಂತ. ಇದು ಭೀಮಸೇನ ದೇವರ ಬಹಳ ಪರಮಾತ್ಮನ ಸರ್ವೋತ್ತಮತ್ವದ ಬಗ್ಗೆ ಇರತಕ್ಕಂತಹ ದೃಢವಾದ ನಿರ್ಧಾರವನ್ನ ನಾವು ನೋಡಬಹುದು. ಆದ್ರಿಂದ ಭೀಮಸೇನ ದೇವರು ಸರ್ವಕಾಲಗಳಲ್ಲಿ ವೈಷ್ಣವ ವ್ರತದ ಬಗ್ಗೆ, ಅದಕ್ಕೆ ಭೀಮಸೇನ ದೇವರ ರಾಜ್ಯದಲ್ಲಿ ಯಾರು ಅವೈಷ್ಣವರು ಸತ್ತರೆ ಅವರ ದೇಹಕ್ಕೆ ಸಂಸ್ಕಾರ ಮಾಡಿಸ್ತಾ ಇರಲಿಲ್ಲವಂತೆ. ಅವರ ದೇಹವನ್ನು ಬೀದಿಯಲ್ಲಿ ಬಿಸಾಕಬೇಕಂತ, ನಾಯಿಗಳು, ನರಿಗಳು, ಹದ್ದುಗಳು ತಿನ್ನಬೇಕು. ಅಂತಹ ಭೀಮಸೇನ ದೇವರು ಪರಮ ಶ್ರೇಷ್ಠವಾದ ವೈಷ್ಣವ ವ್ರತಗಳನ್ನೇ ಮಾಡ್ತಾ ಇದ್ರು. ವೈಷ್ಣವರಿಗೆ ಹೆಚ್ಚನ್ನು ಒತ್ತನ್ನು ಕೊಡ್ತಾ ಇದ್ರು. ಎಲ್ಲರಿಂದಲೂ ವೈಷ್ಣವ ವ್ರತವನ್ನ ತಾವು ಮಾಡಿಸ್ತಾ ಇದ್ದರು. ಎಲ್ಲರಿಂದಲೂ ವೈಷ್ಣವ ವ್ರತವನ್ನು ಮಾಡಿಸಿ ಸರ್ವರಿಗೂ ಭಗವದ್ಭಕ್ತರನ್ನಾಗುವಂತೆ ಮಾಡಿಸಿದ ಪರಮ ಮಹನೀಯ ಚೇತನರು ನಮ್ಮ ಭೀಮಸೇನ ದೇವರು. ಅಂಥವರ ಪಾತ್ರದ ಬಗ್ಗೆ ಬಹಳಷ್ಟು ಹೇಳಲಿಕ್ಕೆ ಉಂಟು. ಆದರೂ ಭೀಮಸೇನ ದೇವರು ತಮ್ಮ ಇಡೀ ಜೀವನದಲ್ಲಿ ಎಲ್ಲ ಕಾಲಗಳಲ್ಲೂ ಕೂಡ ಪರಮಾತ್ಮನ ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಅನ್ನುವಂತೆ ಎಲ್ಲ ಕಾಲಗಳಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನ ತಾವು ಸದಾ ಕಾಲಗಳಲ್ಲಿ ಪ್ರಚುರಪಡಿಸುತ್ತಾ ಅನೇಕರಿಂದ ಭಗವಂತನ ಸರ್ವೋತ್ತಮತ್ವವನ್ನ ಆಚರಣೆಯನ್ನು ಮಾಡಿಸಿ ವೈಷ್ಣವ ವ್ರತಗಳನ್ನ ಮಾಡಿಸಿ ಸರ್ವರನ್ನ ಮುಕ್ತಿಭಾಗಿಗಳನ್ನಾಗಿ ಮಾಡಿ, ಅದೇ ಗಂಧಮಾದನ ಪರ್ವತಕ್ಕೆ ಹೋದಾಗ, ದ್ರೌಪದಿಗೆ ಆಪತ್ತು ಬಂದಾಗ ಬಿಡಿಸುವಾಗ ಅನೇಕ ಸಂದರ್ಭಗಳಲ್ಲಿ ಧರ್ಮರಾಜ ತಪ್ಪನ್ನ ಮಾಡಿದಾಗ ಧರ್ಮವನ್ನು ಹೇಳಿ ಮುಗಿಸಿಬಿಡ್ತಿದ್ರಂತೆ ಭೀಮಸೇನ ದೇವರು. ಅಣ್ಣ ಅದರಿಂದ ತಾನು ದೂರ ಹೋಗುತ್ತಾ ಇದ್ದ. ಭೀಮಸೇನ ದೇವರು ಒಮ್ಮೆ ಹೇಳಿದ್ರು, ಅಣ್ಣ ಇವತ್ತಿಗೆ ನಮ್ದು ಮುಗಿಯಿತು, ನಾವು ಹೋಗೋಣ, ಮತ್ತೆ ಪುನಃ ಕಾಡನ್ನು ಬಿಟ್ಟು ನಾಡಿಗೆ ಹೋಗೋಣ. ಅಲ್ಲೋ ಧರ್ಮರಾಜ, ನಾವು ಇವತ್ತು ಕಾಡಿಗೆ ಬಂದು 13 ದಿವಸ ಆಗಿದೆ, 13 ದಿವಸ ಆದ ಕೂಡಲೇ ಹೋಗೋಣ ಅಂತೆಲ್ಲ ಹೇಗೆ ಅಂತ. ಅದಕ್ಕೆ ಧರ್ಮರಾಜನಿಗೆ ಕೃಷ್ಣ ಬಹಳ ಚೆನ್ನಾಗಿ ಹೇಳ್ತಾನೆ ಭೀಮಸೇನ, ಅಣ್ಣ ದುಃಖದಲ್ಲಿ ಎಲ್ಲ ಏನು ಹೇಳ್ತಾರೆ ಹೇಳು, ಕ್ಷಣವೊಂದು ಯುಗವಾಗಿ ಅಂತ ಹೇಳ್ತಾರೆ. ದುಃಖದ ಕಾಲದಲ್ಲಿ ಸಮಯ ಹೋಗುವುದೇ ಇಲ್ಲವಂತೆ. ಹಾಗಾಗಿ ಇವಾಗ ನಾವು ಬಂದು 13 ದಿವಸ 13 ವರ್ಷಕ್ಕೆ ಸಮಾನ, ಇದು ಅಧರ್ಮ ಆಗತ್ತೆ ಅಂತಾನೆ ಧರ್ಮರಾಜ. ಆಗ ಭೀಮಸೇನ ಹೇಳ್ತಾನೆ, ಅಧಾರ್ಮಿಕರಿಗೆ ಧರ್ಮವನ್ನೇ ಮಾಡಿ ಆಚರಣೆ ಮಾಡಿ ತೋರಿಸಬೇಕು ಅಂತೇನಿಲ್ಲ, ಹೀಗೂ ಮಾಡಬಹುದು ಎಂಬುದನ್ನ ಭೀಮಸೇನ ದೇವರು ತಮ್ಮ ಅಸಹನೆಯನ್ನ ಅದರ ಮೂಲಕವಾಗಿ ಅಧಾರ್ಮಿಕರಿಗೆ ಧರ್ಮದಿಂದ ಹೇಳಬೇಕಾಗಿಲ್ಲ, ಅಧಾರ್ಮಿಕರಿಗೆ ಅಧಾರ್ಮಿಕವಾಗಿ ಉತ್ತರವನ್ನ ಕೊಡಬೇಕು ಎನ್ನುವ ಭೀಮಸೇನ ದೇವರು ಮುಂದೆ ನಾವು ಅನೇಕ ಕಾಲಗಳಲ್ಲಿ ಕೊನೆಗೆ ಧರ್ಮರಾಜ ಯುದ್ಧ ಮಾಡದೆ ಬಿಟ್ಟು ಬಿಟ್ಟಾನು, ಅವನಿಗೆ ಅತ್ಯಂತ ಕ್ಷಮಾಗುಣದಲ್ಲಿ ಅತ್ಯಂತ ಆಸಕ್ತಿ, ಅವನಿಗೆ ಕ್ಷಮೆಯಿಂದ ಯುದ್ಧ ಮಾಡದೆ ಬಿಟ್ಟಾನು ಎನ್ನುವ ಪ್ರಸಂಗ ಬಂದೀತು ಎನ್ನುವುದಕ್ಕೋಸ್ಕರವಾಗಿ ಸ್ವಯಂ ಭೀಮಸೇನ ದೇವರು ದ್ರೌಪದಿ ದೇವಿ ನಿಂತುಕೊಂಡು ಕ್ಷಮಾ ಸರ್ವತ್ರ ಭೂಷಣವಲ್ಲ, ಕ್ಷಮೆ ಮಾಡಬೇಕು, ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು, ವಿಧಿ ನಿಷೇಧಗಳಿದ್ದೇ ಇದೆ, ವಿಧಿ ನಿಷೇಧಗಳಿದ್ದರಿಂದಲೇ ಕ್ಷತ್ರಿಯರಿದ್ದೇವೆ, ನಾವು ಕ್ಷತ್ರಿಯರಾದವರು ನಾರಾಯಣನ ದ್ವೇಷಗಳನ್ನ ಸಂಹಾರ ಮಾಡಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ, ಇದು ನಾವು ಅವಶ್ಯವಾಗಿ ಮಾಡಬೇಕು ಎಂಬುದನ್ನ ಭೀಮಸೇನ ದೇವರು ತಾವು ತೋರಿಸಿಕೊಟ್ಟು, ಅದರಲ್ಲಿ ಧರ್ಮಾರ್ಥ ಕಾಮಗಳಲ್ಲಿ ಶ್ರೇಷ್ಠವಾದದ್ದು ಕಾಮ ಎಂಬುದನ್ನ, ಇಚ್ಛೆಯೇ ಇಲ್ಲದೆ ಹೋದರೆ ಧರ್ಮ ಅರ್ಥ ಮೋಕ್ಷಗಳೇ ಸಿಗುವುದಿಲ್ಲ ಎಂಬುದನ್ನ ಕೂಡ ಜಗತ್ತಿಗೆ ತೋರಿಸಿಕೊಟ್ಟು ಅದ್ಭುತವಾಗಿರತಕ್ಕಂಥ ತಮ್ಮ ಜೀವನದಿಂದ ಪರಮಾತ್ಮನ ಸೇವೆಯನ್ನ ನಿರಂತರವಾಗಿ ತಾವು ಮಾಡಿ ಪ್ರತಿಯೊಬ್ಬರಿಗೆ ಆದರ್ಶಗಳಾಗಿ ಇವತ್ತಿಗೂ ಮಹಾಭಾರತದ ನಮ್ಮ ದೇಶದ ಉದ್ದಗಲಕ್ಕೆ ಹೋದರೆ ಭೀಮಸೇನನ ಬಗ್ಗೆ ಗೌರವ ಕೊಡ್ತಕ್ಕಂಥ ವ್ಯಕ್ತಿಗಳನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಂತಹ ಶ್ರೇಷ್ಠವಾಗಿರತಕ್ಕಂಥ ಜೀವನವನ್ನು ನಡೆಸಿರತಕ್ಕಂಥ ಭೀಮಸೇನ ದೇವರು ಕೊನೆಗೂ ಯುದ್ಧದಲ್ಲಿ ಅಧರ್ಮದಿಂದ ಯುದ್ಧ ಮಾಡದಂತೆ ಧರ್ಮದಿಂದಲೇ ಯುದ್ಧ ಮಾಡಿ ದುರ್ಯೋಧನನನ್ನ ದುಶಾಸನಾದಿಗಳನ್ನು ಸಂಹಾರ ಮಾಡಿ ತನ್ಮೂಲಕವಾಗಿ ಭಗವಂತನ ಸೇವೆಯನ್ನ ಮಾಡಿ ತಾವು ಮಾಡಿದ ಪ್ರತಿಯೊಂದು ಸೇವೆಗಳನ್ನು ಕೂಡ ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್, ತಾವು ಮಾಡಿದ ಪ್ರತಿಯೊಂದು ಕೆಲಸಗಳನ್ನು ಭೀಮಸೇನ ದೇವರಿಂದ ನಾವು ಕಲಿಯಬೇಕಾದ ಒಂದು ದೊಡ್ಡ ಮಾತು ಅಂದರೆ ಮಾಡಿದ ಪ್ರತಿಯೊಂದು ಕೆಲಸಗಳನ್ನು ಕೂಡ ಆಗಾಗಲೇ ಕೃಷ್ಣಾರ್ಪಣ ಮಾಡಬೇಕಂತೆ. ಹಿಂದೆ ಮಾಡಿದ ಕೆಲಸಗಳನ್ನು ಮರೆತಿದ್ದರೆ ಅವತ್ತು ಮಾಡಿದ್ದು ಕೂಡ ಅದನ್ನು ಅರ್ಪಣೆ ಮಾಡಬೇಕಂತೆ. ಮುಂದೆ ಅನೇಕ ಜನ್ಮಗಳಲ್ಲಿ ನಾವು ಮಾಡುವ ಕೆಲಸಗಳು ಮರೆತು ಹೋಗಬಹುದು, ಅದನ್ನು ಇವತ್ತೇ ಅರ್ಪಣೆ ಮಾಡಬಹುದಂತೆ. ಹಾಗೆ ಭೀಮಸೇನ ದೇವರು ವೇದವ್ಯಾಸರು ಸಿಕ್ಕಾಗ, ಕೃಷ್ಣ ಸಿಕ್ಕಾಗ ತಮ್ಮ ಅನೇಕ ವಿಧವಾದ ಧಾರ್ಮಿಕ ಕಾರ್ಯಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿ ನಮಗೆ ಮಾದರಿಯಾಗಿ ನಿಂತು ಎಂದೂ ಭಗವಂತನಲ್ಲಿ ಲೌಕಿಕ ವಿಷಯಗಳ ಅಪೇಕ್ಷೆಯನ್ನು ಮಾಡಬಾರದು ಅಂತ ಜಗನ್ನಾಥದಾಸರು ಹೇಳ್ತಾರಲ್ಲ, ಕ್ಷೋಣಿಪತಿ ಸುತನೆಂದೆನಿಸಿ ಕೈ ದುಗ್ಗಾಣಿಗೊಡ್ಡುವ ತೆರದಿ ಸುಮನಸಧೇನು ಮನೆಯೊಳಗಿರಲು ಗೋಮಯ ಬಯಸಿದಂತೆ. ದೊಡ್ಡ ರಾಜಾಧಿರಾಜರ ಮಗನಾಗಿ ಯಾರೋ ಪವಮಾನ ಹೋಮ ಮಾಡಿ 5 ರೂಪಾಯಿ ದಕ್ಷಿಣೆ ಕೊಡ್ತಾ ಇದ್ದಾರೆ ಅಂದ್ರೆ ದೊಡ್ಡ ರಾಜನ ಮಗನೂ ಹೋಗಿ ಸಾಲಲ್ಲಿ ನಿಂತುಕೊಂಡಂತೆ, ನನಗೂ 5 ರೂಪಾಯಿ ಕೊಡ್ರಿ ಅಂತ.
ಕ್ಷೋಣಿಪತಿ ಸುತನೆಂದೆನಿಸಿ ಕೈ ದುಗ್ಗಾಣಿಗೊಡ್ಡುವ ತೆರದಿ ಸುಮನಸ ಧೇನು ಮನೆಯೊಳಗಿರಲು. ಕಾಮಧೇನು ಮನೆಯಲ್ಲಿತ್ತಂತೆ. ಆ ಕಾಮಧೇನುವನ್ನು ಕರ್ಕೊಂಬಂದಿದ್ದ ಸ್ವರ್ಗದಿಂದ. ಕಾಮಧೇನುವನ್ನ ಕೇಳ್ತಂತೆ, ಯಾಕೆ ನನ್ನನ್ನು ಕರ್ಕೊಂಬಂದಿದ್ಯಾ ಅಂತ. ನಮ್ಮನೇಳೊಬ್ಬ ಮುದುಕಿ ಇದ್ದಾಳೆ, ಅವಳಿಗಿನ್ನೂ ಕೆಟ್ಟ ಅಭ್ಯಾಸ, ಊಟ ನೆಲದ ಮೇಲೆ ಮಾಡಿಸಬೇಕು ಅಂತಾಳೆ, ಟೇಬಲ್ ಅಲ್ಲಿ ಮಾಡಲಿಕ್ಕೆ ಬಿಡೋದಿಲ್ಲ, ನೆಲದ ಮೇಲೆ ಊಟ ಮಾಡಿದ ಮೇಲೆ ಸಗಣಿ ಹಾಕೇ ಸಾರಿಸಬೇಕು ಅಂತಾಳೆ, ಸಗಣಿಗೆ ನಮಗೆ ಈ ಊರಲ್ಲಿ ಬರ, ಅದಕ್ಕೆ ನಿನ್ನನ್ನು ಕರ್ಕೊಂಡು ಬಂದಿದ್ದೀನಿ ಅಂತ. ಕಾಮಧೇನುವನ್ನ ಸಗಣಿಗೋಸ್ಕರವಾಗಿ ಉಪಯೋಗಿಸಿಕೊಂಡಂತೆ ಕಾಮಧೇನು ಕೇಳುತ್ತಂತೆ, ಯಾಕೆ ನಿಮ್ಮೂರಲ್ಲಿ ಸಗಣಿ ಹಾಕೋ ಹಸುಗಳು ಯಾವುದೂ ಇಲ್ವಾ ಅಂತ. ಹಾಗೆ ಭಗವಂತ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಡುವ ಭಗವಂತನ ಬಳಿಯಲ್ಲಿ ಲೌಕಿಕವಾದ ಅಪೇಕ್ಷೆಗಳನ್ನು ಮಾಡಬಾರದು, ಜ್ಞಾನಭಕ್ತಿ ವೈರಾಗ್ಯಗಳನ್ನೊಂದನ್ನೇ ಕೇಳಬೇಕು ಎಂಬುದನ್ನು ಭೀಮಸೇನ ದೇವರು ತೋರಿಸಿಕೊಡುತ್ತಾರೆ. ಅಷ್ಟೇ ಅಲ್ಲ, ಅಂತಹ ಭೀಮಸೇನ ದೇವರ ಆವೇಶಕ್ಕೆ ಒಳಗಾಗಿರತಕ್ಕಂಥ ಪ್ರಹ್ಲಾದರಾಜರು, ರಾಘವೇಂದ್ರ ಸ್ವಾಮಿಗಳು, ಅವರ ಜೀವನದಲ್ಲಿ ನಾವು ನೋಡಬೇಕು. ಭೀಮಸೇನ ದೇವರು ತಮ್ಮವರ ಎಲ್ಲರ ಕೈಯಿಂದ ಪರಮಾತ್ಮನ ಕೆಲಸಗಳನ್ನು ಹೇಗೆ ಮಾಡಿಸಿ ಪರಮಾತ್ಮನಿಗೆ ಅರ್ಪಣೆ ಮಾಡಿಸ್ತಾ ಇದ್ದರೋ, ಹಾಗೆ ಪ್ರಹ್ಲಾದರಾಜರಾಗಿದ್ದ ಕಾಲದಲ್ಲಿ ನರಸಿಂಹ ಎಷ್ಟೇ ಪ್ರಲೋಭನೆಗಳನ್ನು ಮಾಡಿದರೂ ಕೂಡ ವರವನ್ನ ಬೇಡು ಅಂದರೆ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ ಎಂಬುದಾಗಿ ಪರಮಾತ್ಮ ನನಗೆ ಕಾಮನೆಗಳೇ ಬರದಂತೆ ಅನುಗ್ರಹವನ್ನು ಮಾಡುವಂತ ನಮ್ಮೆಲ್ಲರಿಗೂ ಕೂಡ ಭಗವಂತನ ಬಳಿಯಲ್ಲಿ ನಾವು ಬೇಡಿ ಬಿಡ್ತೇವೆ. ತಕ್ಷಣ ಇದು ಕೊಡು ಅದು ಕೊಡು ಅಂತ. ಅದನ್ನು ಬೇಡಬಾರದು ಎಂಬುದನ್ನು ತೋರಿಸಿಕೊಟ್ಟ, ನಮಗೆ ಮಾದರಿಯಾಗಿ ನಿಂತ, ಯಾವತ್ತೂ ನಮಗೆ ಮನನಕ್ಕೆ ಯೋಗ್ಯವಾದ, ಯಾವತ್ತೂ ಜ್ಞಾಪಿಸಿಕೊಳ್ಳಬೇಕಾಗಿರತಕ್ಕಂಥ ಭೀಮಸೇನ ದೇವರ ಬಗ್ಗೆ ಈ ಒಂದು ರಾಘವೇಂದ್ರ ಸಪ್ತಾಹದಲ್ಲಿ ನಮ್ಮ ಆಪ್ತ ಮಿತ್ರರಾದ ಪರಿಮಳಾಚಾರ್ಯರು ನಮ್ಮ ಮೇಲೆ ಅತ್ಯಂತ ಅಭಿಮಾನ. ತಾವು ಎಲ್ಲೇ ಗಂಗಾ ಸ್ನಾನಕ್ಕೆ ಹೋದರೂ ಕೂಡ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಚಾರ್ಜ್ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ಗಂಗಾ ಸ್ನಾನಕ್ಕೆ ಹೋಗುವಾಗ ಬ್ರಾಹ್ಮಣರ ಜೊತೆಗೆ ಹೋಗಬೇಕಂತೆ, ಒಬ್ಬರೇ ಹೋಗಬಾರದು ಅಂತ. ಯಾವ ಊರಲ್ಲಿ ಮಾಡಿದರೂ ಪವಮಾನಾಚಾರ್ಯ ಬರಲೇಬೇಕು. ಆ ಒಂದು ಅಭಿಮಾನದಿಂದ ನಮ್ಮನ್ನು ಕೂಡ ಈ ಒಂದು ಜ್ಞಾನದ ಗಂಗೆಯಲ್ಲಿ ಮೀಸಲಿಕ್ಕೆ ನಮ್ಮನ್ನು ಕರೆತಂದಿದ್ದಾರೆ. ಜ್ಞಾನ ಗಂಗೆಯಲ್ಲಿ ಮೀಯುವಾಗ ದಂಡೋದಕ ಸ್ನಾನ ಇಲ್ಲದೆ ಮಾಡಿದರೆ ಪ್ರಯೋಜನವಿಲ್ಲ ಅಂತ ನಮ್ಮ ಜೊತೆಗೆ ಯಾವಾಗಲೂ ಇದ್ದು ಅನುಗ್ರಹ ಮಾಡಲಿಕ್ಕೆ ಪೂಜ್ಯ ಪಲಿಮಾರು ತೀರ್ಥ ಶ್ರೀಪಾದಂಗಳವರು ಸದಾ ಸನ್ನಿಹಿತರಾಗಿ ರಾಘವೇಂದ್ರ ಸಪ್ತಾಹ ಕಾರ್ಯವನ್ನ ನಿರ್ವಿಘ್ನವಾಗಿ ನಮಗೆ ನಡೆಸಿಕೊಡ್ತಾ ಇದ್ದಾರೆ. ಯಾವುದೇ ವಿಘ್ನಗಳು ಬಂದರೂ ಕೂಡ ಅವರ ಸಾಮರ್ಥ್ಯ, ರಾಮದೇವರ ಆ ಅರ್ಚಾ ಪ್ರಭಾವದಿಂದ, ರಾಮದೇವರ ಪೂಜಾ ಪ್ರಭಾವದಿಂದ ನಮಗೆ ಸಕಲ ವಿಘ್ನಗಳ ನಿವಾರಣೆ ಮಾಡಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಇಂತಹ ಪರಮ ಶ್ರೇಷ್ಠರಾದ ಪೂಜ್ಯರಾದ ಪರಿಮಾರು ತೀರ್ಥ ಶ್ರೀಪಾದಂಗಳವರಲ್ಲಿ ನಾನು ನನ್ನ ಈ ಜ್ಞಾನ ವಾಣಿಯನ್ನೇನು ಅರ್ಪಣೆ ಮಾಡಿದ್ದೇನೆ, ಇದನ್ನು ಅವರ ಅಂತರ್ಯಾಮಿಯಾಗಿರತಕ್ಕಂಥ ಭಗವಂತನಿಗೆ ಅರ್ಪಣೆ ಮಾಡುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಹರೇ ಶ್ರೀನಿವಾಸ. ಇದುವರೆಗೆ ವಿದ್ವಾಂಸರಾದ ಪಂಚಮುಖಿ ಪವಮಾನಾಚಾರ್ಯರು ಭೀಮಸೇನನ ಪಾತ್ರ, ಯಾಕಂದ್ರೆ ಭೀಮಸೇನನ ಬಗ್ಗೆ ಬಹಳ ಅಪೋಹಗಳು, ಇಲ್ಲದೇ ಇರತಕ್ಕಂಥ ಅಪಾರ್ಥಗಳೇ ಜಾಸ್ತಿ ಸಾಮಾನ್ಯ ಜನರಲ್ಲಿ. ಈ ಸಿನಿಮಾಗಳು ನೋಡಿ ಪ್ರಭಾವ ಆಗಲಿ ಅಥವಾ ಈ ಚಂದಮಾಮ ಇಂಥ ಕಥೆಗಳಲ್ಲಿ ಭೀಮಸೇನ ಅಂದ್ರೆ ಒಂದು ಉಂಡಾಡಿ ತಿರುಗತಕ್ಕಂಥ ಒಂದು ವ್ಯಕ್ತಿ ಎಂಬ ಆ ಕಾರಣದಿಂದ ಆ ಒಂದು ಸಾಮಾನ್ಯ ಜನರಿಗೆ ಭೀಮಸೇನ ಬಗ್ಗೆ ಸರಿಯಾದ ಮಾಹಿತಿ ಬೇಕು ಎಂಬ ಉದ್ದೇಶದಿಂದ ಭೀಮಸೇನ ಪಾತ್ರ ಬಗ್ಗೆ ಮಾತಾಡುವಂತ ನಮ್ಮ ಸಪ್ತಾಹ ಸಮಿತಿ ಪರವಾಗಿ ಕರೆ ಕೊಟ್ಟಾಗ ಇಲ್ಲಿ ಬಂದು ಕಾರ್ಯಕ್ರಮ ನಡೆಸಿರ್ತಕ್ಕಂಥ ಪವಮಾನಾಚಾರ್ಯರಿಗೆ ಅನಂತ ಧನ್ಯವಾದಗಳು. ಈಗ ವಿದ್ವಾಂಸರಾಗಿರ್ತಕ್ಕಂಥ